ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ 28/2/2026ರಂದು ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಕನ್ನಡ ಪರೀಕ್ಷೆ ನಡೀತಾ ಇದೆ. ನೀವು ಕೂಡ ಕನ್ನಡ ಪರೀಕ್ಷೆಯಲ್ಲಿ ಔಟ್ ಆಫ್ ಔಟ್ ತೊಗೊಳ್ಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಕೊನೆವರೆಗೂ ಮಾತ್ರ ಮರಲಿಕ್ಕೆ ಹೋಗಬೇಡಿ. ಯಾಕಂದರೆ ಸ್ಪಾಟಾಗಿ ಇವಾಗ ಬಂದಂತಹ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಇದು. ಯಾಕಂದರೆ ನಿಮ್ಮ PU ಬೋರ್ಡ್ದವರೇ 3 ಮಾಡೆಲ್ ಕ್ವೆಶ್ಚನ್ ಪೇಪರ್ ಮತ್ತು 2 ಪೂರಕ ಪರೀಕ್ಷೆಗಳಲ್ಲಿ ಇರುವಂಥ ಪ್ರಶ್ನೆಗಳೇ ನಿಮ್ಮ ಬೋರ್ಡ್ ಪರೀಕ್ಷೆಗೆ ಕಡ್ಡಾಯವಾಗಿ 100% ಅವೇ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ಮಾಹಿತಿಯನ್ನು ಕೊಟ್ಟಾಗಿದೆ. ಹಾಗಾದರೆ ಈ 5 ಪ್ರಶ್ನೆಗಳಲ್ಲಿ ಹೈಲೈಟ್ ಇರುವಂಥ ನಿಮ್ಮ ಬೋರ್ಡ್ ಪರೀಕ್ಷೆಗೆ ಬರುವಂಥ ಪ್ರಶ್ನೆಗಳು ಯಾವುದೆಲ್ಲ ಅನ್ನೋದನ್ನು ಇವತ್ತು ನೋಡ್ತಾ ಹೋಗೋಣ ಬನ್ನಿ. ನೆಗ್ಲೆಕ್ಟ್ ಮಾಡದೆ ಹೋಗಬೇಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ಮಲ್ಟಿಪಲ್ ಚಾಯ್ಸ್ ಆ್ಯಂಡ್ ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಚ್ ದ ಫಾಲೋವಿಂಗ್ ಸಂದರ್ಭದೊಡನೆ ಇವೆಲ್ಲವನ್ನು ಕವರ್ ಮಾಡ್ತಾ ಇದ್ದೇನೆ. ಬನ್ನಿ ಹಾಗಾದರೆ ನೋಡ್ತಾ ಹೋಗೋಣ. ನೋಡಿ, ಮೊಟ್ಟ ಮೊದಲು ಇಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆ, ರಾವನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡಿತು? ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಅಂದರೆ ಇದಕ್ಕೆ ಸರಿಯಾದ ಉತ್ತರ ಸೀತೆ ಅಂತ ಹೇಳ್ಬೋದು. ಹಾಗೆಯನ್ನು ಏನೆಂದು ಉಪೇಕ್ಷಿಸಬಾರದು ಅಂದರೆ ಬಾಲಕನೆಂದು ಉಪೇಕ್ಷಿಸಬಾರದು. ಇದು 2ನೇ ಪ್ರಶ್ನೆ, ಮೋಸ್ಟ್ ಇಂಪಾರ್ಟೆಂಟ್. ಯಾವುದಕ್ಕೆ ಸೆಳವಿದೆ ಎಂದು ಕವಿ ಹೇಳುತ್ತಾರೆ ಅಂದರೆ ಜೀವನದ ನದಿಗೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂದರೆ ಇಲ್ಲಿ ಕೃಷ್ಣೇಗೌಡರ ಆನೆ ಮೊದಲು ಯಾವ ಮಠದಲ್ಲಿತ್ತು ಅನ್ನೋದು ತುಂಬ ಇಂಪಾರ್ಟೆಂಟ್. ಇದು ಗೋಳೂರು ಮಠದಲ್ಲಿ ಇತ್ತು ಅನ್ನೋದನ್ನು ನಾವು ನೋಡ್ಬೋದು. ನೆಕ್ಸ್ಟು ನಾಗರಾಜ ಕೋವಿ ಹಿಡಿದು ಎಲ್ಲಿ ಕುಳಿತಿದ್ದನು ಅಂದರೆ ಶಿಕಾರಿ ಒಂದು ಗಂಡಿಯಲ್ಲಿ ಅಂತ ನಾವು ಹೇಳ್ಬೋದು. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳಿದು. ನೆಕ್ಸ್ಟ್ ಇಲ್ಲಿ ಪೇಪರ್ 2ದಲ್ಲಿ ಬಂದಂತಹ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಇಲ್ಲಿ ನಾನು ಕೊಡ್ತಾ ಇದ್ದೇನೆ. ಬನ್ನಿ ಹಾಗಾದರೆ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂದರೆ ಇದರಿಂದ ಪರಿಮಳವನ್ನು ಅರಿಯಬಹುದು ಪುಷ್ಪದಿಂದ ಅಂತ ನಾವು ಹೇಳ್ಬೋದು. ನೆಕ್ಸ್ಟು ಜನರಿಗೆ ಇದಕ್ಕೆ ಗತಿ ಇಲ್ಲ ಅಂತ ಹೇಳ್ಬೋದು. ಯಾವುದಕ್ಕೆ ಅಂದರೆ ಗಂಜಿಗೆ ಗತಿ ಇಲ್ಲ ಅಂತ ನಾವು ಹೇಳ್ಬೋದು. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಈ ಒಂದು ಪ್ರಶ್ನೆಗಳನ್ನು ಓದ್ಕೊಳ್ಳಿ. ನೆಕ್ಸ್ಟು ಇನ್ನೊಂದು ಪ್ರಶ್ನೆ ಬರುತ್ತೆ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂದರೆ ಇಲ್ಲಿ ದುರ್ಗಪ್ಪನ ಪ್ರಕಾರ ಇಲ್ಲಿ ತರಲೆ ಡಿಪಾರ್ಟ್ಮೆಂಟ್ ಯಾವುದು ಅಂತ ನಾವು ನೋಡುವುದಾದರೆ ಇಲ್ಲಿ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅಂತ ನಾವು ಹೇಳ್ಬೋದು. ಓಕೆನಾ? ಮೋಸ್ಟ್ ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಇಂಪಾರ್ಟೆಂಟ್ ಯಾವುದು ಅಂದರೆ ಇಲ್ಲಿ ನಿರೂಪಕರ ಪ್ರಕಾರ ಇದು ಮುನ್ಸಿಪಾಲ್ಟಿ ಪ್ರೆಸಿಡೆಂಟರ್ ಕರ್ತವ್ಯ ಅಂತ ಹೇಳ್ಬೋದು. ಇದರಲ್ಲಿ ಸರಿಯಾದ ಉತ್ತರ ಊರನ್ನು ಸ್ವಚ್ಛವಾಗಿಡುವುದೇ ಒಂದು ಪ್ರೆಸಿಡೆಂಟ್ ಕರ್ತವ್ಯ ಆಗಿರುತ್ತೆ. ನೆಕ್ಸ್ಟು ಇಲ್ಲಿ ಪೇಪರ್ 3ದಲ್ಲಿ ಬಂದಂತಹ 2025-26 ಆ ವಿಭಾಗ ಪೇಪರ್ 3 ಮಾಡೆಲ್ ಪೇಪರ್ 3ದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ನಿಮ್ಮ ಬೋರ್ಡ್ ಪರೀಕ್ಷೆಗೆ ಯಾವುದು ಕೇಳ್ತಾರೆ ಅಪ್ಪ ಅಂದರೆ ಇಲ್ಲಿ ಸೀತೆಯು ತೃಣ ಸಮಾನವೆಂದು ಭಾವಿಸಿದ್ದು ಯಾರಿಗೆ ಅಂದರೆ ರಾವಣನ ರೂಪವನ್ನು ಅವರು ಏನಂತ ಒಂದು ತೃಣ ಸಮಾನವೆಂದು ಭಾವಿಸ್ತಾರೆ. ಇದೊಂದು ಪ್ರಶ್ನೆ ಮೋಸ್ಟ್ ಇಂಪಾರ್ಟೆಂಟ್. ಯಾವುದನ್ನು ಗೆದ್ದವನನ್ನು ಯೋಗಿ ಎನ್ನಬಹುದು ಅಂದರೆ ಹರೀಶ್ ಡ್ವರ್ಗ್ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಬಸಲಿಂಗ ವೈದ್ಯರಾಗಿ ಅಲೆದಾಗ ಜೊತೆಗಿದ್ದ ರಾಜಕಾರಣಿ ಯಾರು ಅಂದರೆ ಅಲ್ಲಿ ರುದ್ರಪ್ಪ ಅಂತ ಹೇಳ್ಬೋದು. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು, ನೆಗ್ಲೆಕ್ಟ್ ಮಾಡದೆ ಹೋಗಬೇಡಿ. ಇವು ಪಿಕ್ಸ್ ಬರುವಂಥ ಪ್ರಶ್ನೆಗಳು. ಇದರ ಜೊತೆಗೆ ನಿಮ್ಮ ನೆಕ್ಸ್ಟ್ ಇಂಪಾರ್ಟೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇಲ್ಲಿದೆ ನೋಡಿ. ಅದು ಹೇಗೆ ಆನೆ ಕೆಲಸ ಅಂತೀಯ? ತಂತಿ ಮೇಲೆ ಕೊಂಬೆ ಎಳೆದರೆ ಅದಕ್ಕೆ ಕರೆಂಟ್ ಹೊಡೆದು ಸತ್ತು ಹೋಗುವುದಿಲ್ಲವೇ? ನಿರೂಪಕರ ಮಾತಿನಲ್ಲಿ ವ್ಯಕ್ತವಾಗಿರುವ ಭಾವ ಯಾವುದು ಅಂತ ಕೇಳ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಉತ್ತರ ದುರ್ಗಪ್ಪನ ಮಾತಿನ ಮೇಲಿನ ಅಪನಂಬಿಕೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಟೆಲಿಫೋನ್ ಸಿಬ್ಬಂದಿ ಮುಷ್ಕರ ಹೂಡಿದ್ದು ಇವರ ವಿರುದ್ಧ. ಯಾರ ವಿರುದ್ಧ ಅಂದರೆ ವಿದ್ಯುತ್ ಇಲಾಖೆಯ ವಿರುದ್ಧ ಅಂತ ಹೇಳ್ಬೋದು. ನೆಕ್ಸ್ಟು ಇಲ್ಲಿ ದ್ವಿತೀಯ PUC ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಕೇಳಿದಂಥ ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟ್ ಆಗುವಂಥ ಪ್ರಶ್ನೆ ಯಾವುದು ಅಂದರೆ ನಿಮ್ಮ ಬೋರ್ಡ್ ಪರೀಕ್ಷೆಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇಲ್ಲಿದೆ ನೋಡಿ. ತತ್ವಜ್ಞಾನವನ್ನು ಕೇಳದವರು ಯಾರು ಅಂದರೆ ಘೋರ ಪಾಪಿಗಳು ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ದೈವಿ ರಾಜ್ಯ ಬಂದೇ ತಿರುತ್ತದೆ ಎಂಬ ಭರವಸೆಯನ್ನು ಶಿಲುಬೆ ಏರಿದವರು ಯಾರು ಅಂದರೆ ಜೀಸಸ್ ಅಂತ ಹೇಳ್ಬೋದು. ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಅಂದರೆ ನೋಡಿ, ಇದು ಕಲಾಂ ಅವರ ಆತ್ಮಚರಿತ್ರೆ ಹೆಸರು ಯಾವುದು ಅಂದರೆ ಈ ವಿಂಗ್ಸ್ ಆಫ್ ಫೈರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಇದು ಭಾಳ ಇಂಪಾರ್ಟೆಂಟ್. ಇದು ಕೂಡ ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ನಂಬರ್ 1 ಎನಿಮಿಗಳು ಯಾವುದು ಅಂದರೆ PWD ಅವರು, ಕರೆಂಟ್ನವರು, ಟೆಲಿಫೋನವರು. ಇಷ್ಟು ನೀವು ಆಪ್ಷನ್ಸ್ಗಳು ಇದು ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು 2ನೇ ಒಂದು ಪೂರಕ ಪರೀಕ್ಷೆಯ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು. ನಿಮ್ಮ ಬೋರ್ಡ್ ಪರೀಕ್ಷೆಗೆ ಬರುವಂಥದ್ದು ಯಾವುದು ಅಂದರೆ ರಾವಣನು ಪ್ರಮದವನಕ್ಕೆ ಹೇಗೆ ಬಂದನು ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಉತ್ತರ ಅರಲಂಬುಗಳೆಲ್ಲದ ಕಾಮನಂತೆ ಅಂತ ಈ ಉತ್ತರ ಬರುತ್ತೆ ನಿಮಗೆ. ನೆಕ್ಸ್ಟು
ದುರ್ಜನರ ಇಂತಹ ಮಾತಿಗೆ ಕೊನೆ ಇಲ್ಲವೆಂದು ಪುರಂದರದಾಸರು ಹೇಳಿದ್ದಾರೆ. ಯಾವುದಕ್ಕೂ ಅಂದರೆ ಇಲ್ಲಿ ಒಂದು ಬಾಲಕನೆಂದು ಅಂತ ಇಲ್ಲಿ ದುರ್ಜನರ ಇಂಥ ಮಾತಿಗೆ ಕೊನೆ ಇಲ್ಲವೆಂದು ಪುರಂದರದಾಸರು ಹೇಳಿದ್ದಾರೆ, ಅಂದರೆ ಭಿನ್ನಾಣದ ಮಾತಿಗೆ ಅವರು ಹೇಳಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದೊಂದು. ಗೇಯುವುದನ್ನು 4 ದಿನ ತಡ ಮಾಡಿದರೆ ಏನಾಗುತ್ತದೆ? ಕುಳ ನೆಲದಲ್ಲಿ ನಾಟುವುದಿಲ್ಲ ಅಂತ ನಾವು ಹೇಳಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ, ಕೃಷ್ಣೇಗೌಡರ ಆನೆ ಮೊದಲು ಈ ಮಠದಲ್ಲಿತ್ತು. ಇದನ್ನು ಮೋಸ್ಟ್ ಇಂಪಾರ್ಟೆಂಟ್ ಕೇಳ್ತಾರೆ. ನೆಕ್ಸ್ಟು ಇದು ಕೂಡ ಆಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಹೇಳ್ತಾ ಹೋಗ್ತಾನೆ. ಬನ್ನಿ, ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು 5 ಪ್ರಶ್ನೆ ಪತ್ರಿಕೆಗಳಲ್ಲಿ ಇರುವಂಥದ್ದೇ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ ಬೋರ್ಡ್ ಪರೀಕ್ಷೆಗೆ ಬರುತ್ತೆ ಇವಾಗ. ಹಾಗಾದರೆ ಅದೇ ಯಾವುದು ಅನ್ನೋದೇ ಹೈಲೈಟ್ ಇವಾಗ, ಯಾಕಂದರೆ ವಿದ್ಯಾರ್ಥಿಗಳು ಔಟ್ ಆಫ್ ಔಟ್ ತಗೊಳ್ಳುವಂಥ ವಿದ್ಯಾರ್ಥಿಗಳು ಭಾಳ ಇದ್ದಾರೆ. ಓಕೆ, ಬನ್ನಿ ಹಾಗಾದರೆ ಬಸಲಿಂಗನ ಹೆಂಡತಿ ಹೆಸರು ಏನು? ಸಿದ್ಲಿಂಗಿ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್, ತನ್ನ ಉಡಾಪೆಯ ಶೈಲಿಯಲ್ಲಿಯೇ ಬಸಲಿಂಗ ಡಾಕ್ಟರ್ ತಿಮ್ಮಪ್ಪರನ್ನು ನೋಡಿದನು. ನೆಕ್ಸ್ಟು ಕೊನೆಗೆ ಬಸಲಿಂಗ ಡ್ಯಾಶ್ಗಳಿಂದ ಮುಕ್ತನಾಗಿದ್ದ, ಸುಳ್ಳುಗಳಿಂದ ಮುಕ್ತನಾಗಿದ್ದ. ನೆಕ್ಸ್ಟು ಲೇಖಕಿಯ ಪತಿ ಡ್ಯಾಶ್ ತೊಂದರೆಯಿಂದ ಬಳಲ್ತಾ ಇದ್ರು. ಯಾವ ತೊಂದರೆಯಿಂದ? ಕಿಡ್ನಿ ಸ್ಟೋನ್ದಿಂದ ಬಳಲ್ತಾ ಇದ್ರು. ನೆಕ್ಸ್ಟು ಮುಂಬೈನ ಪ್ರಸಿದ್ಧ ನ್ಯಾಯವಾದಿಯಾದವರು ಯಾರು ಅಂದರೆ ಪ್ಲೇಮಿಯಾ ಅಂತ ಹೇಳ್ಬೋದು. ದುರಾಸೆಯ ಹುಡುಗನನ್ನು ನಿರಾಕರಿಸಿದವರು ಯಾರು ಅಂದರೆ ಇಲ್ಲಿ ನಿಶಾ ಶರ್ಮಾ ಅಂತ ಹೇಳ್ಬೋದು. ನೆಕ್ಸ್ಟ್, ಕನ್ನಡವನ್ನು ಕಟ್ಟುವ ಕೆಲಸ ಹಾಮ್ ನಾಯಕ್. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಬಂದು ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದವರು ಯಾರು ಅಂದರೆ CN ರಾವ್ ಅಂತ ಹೇಳ್ಬೋದು. ನೆಕ್ಸ್ಟು ಡ್ಯಾಶ್ ಪ್ರಶ್ನೆ ನಮ್ಮಲ್ಲಿ ಬಗೆಹರಿಸಲಾರದ ಸಮಸ್ಯೆಯಾಗಿದೆ. ಯಾವುದು ಅಂದರೆ ಮಾಧ್ಯಮ ಪ್ರಶ್ನೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟು ಬದುಕು ಡ್ಯಾಶ್ ಭಾಷೆಯನ್ನು ಬಿಟ್ಟಿರುವುದಿಲ್ಲ. ಯಾವುದು? ಭಾಷೆಯನ್ನು ಬಿಟ್ಟಿರುವುದಿಲ್ಲ. ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ನೆಕ್ಸ್ಟು ಬೆಳ್ಳಿ ಲೋಟ ಬಣ್ಣ ಗಾಂಭೀರ್ಯವನ್ನು ಕಳೆದುಕೊಂಡಿತ್ತು. ನೆನ್ಪಿಟ್ಕೊಳ್ರಿ, ಭಾಳ ಇಂಪಾರ್ಟೆಂಟ್ ಇದು. ಬೆಳ್ಳಿ ಧನಿಗಳ ದಾಂಪತ್ಯಕ್ಕೆ ಬೆಳ್ಳಿ ಲೋಟ ಮೂಕ ಸಾಕ್ಷಿಯಾಗಿತ್ತು. ಇದು ಕೂಡ. ನೆಕ್ಸ್ಟ್ ಇನ್ನೊಂದು, ಧನಿಗಳ ತೋಟದ ಪಕ್ಕದಲ್ಲಿ ಹರಿಯುತ್ತಿದ್ದ ಹೊಳೆ ಯಾವುದು ಅಂದರೆ ಶಾಂಭವಿ ಅಂತ ನಾವು ಹೇಳ್ಬೋದು. ಓಕೆ, ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು. ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಮತ್ತೆ ಇಂಪಾರ್ಟೆಂಟ್ ಪ್ರಶ್ನೆಗಳು ಇಲ್ಲಿದೆ ನೋಡಿ. ಕಲಾಂ ಅವರ ಆತ್ಮಚರಿತ್ರೆ ಹೆಸರು ವಿಂಗ್ಸ್ ಆಫ್ ಫೈರ್ ಅಂತ ಹೇಳ್ಬೋದು. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು ಕೂಡ. ಭಗವಂತನ ಸೃಷ್ಟಿಯಲ್ಲಿರುವವರೆಲ್ಲ ಯಾರು? ಯಾವ ಬಂಧುಗಳು? ದೇವರ ಬಂಧುಗಳು ಅಂತ ಹೇಳ್ಬೋದು. ನೆಕ್ಸ್ಟು ಡ್ಯಾಶ್ ಅವರು ಹೈದರಾಬಾದಿನ ರಕ್ಷಣಾ ಇಲಾಖೆಯ ನಿರ್ದೇಶಕರಾಗಿದ್ದರು. ಯಾರು ಅಂದರೆ VG ಸುಂದರಂ ಅಂತ ನಾವು ಹೇಳ್ಬೋದು. ಓಕೆನಾ. ನೆಕ್ಸ್ಟು ಕಲಾಂ ಅವರು ಸಂದರ್ಶಕ ಪ್ರೊಫೆಸರ್ ಆಗಿದ್ದ ವಿಶ್ವವಿದ್ಯಾಲಯ ಯಾವುದು ಅಂದರೆ ಅಣ್ಣಾಮಲೈ ಅಂತ ನಾವು ಹೇಳ್ಬೋದು. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ತಿರುಳು. ಈ ಒಂದು ಪದ್ಯ ಭಾಗದಲ್ಲಿ ಇಂಪಾರ್ಟೆಂಟ್ ಯಾವುದು ಅಂದರೆ ಡ್ಯಾಶ್ ಕತೆ ಹೇಳಬೇಕೆಂದು ಮನೋರಮೆ ಕೇಳ್ತಾಳೆ. ಯಾರಿಗೆ? ರಾಮಾಯಣದ ಕತೆ ಹೇಳಬೇಕೆಂದು ಮನೋರಮೆ ಕೇಳ್ತಾಳೆ. ನೆಕ್ಸ್ಟು ಡ್ಯಾಶ್ ಗದ್ಯದಲ್ಲಿ ಕತೆ ಹೇಳೆಂದು ಮನೋರಮೆ ಕೇಳುವವಳು ರುದ್ಯಮ್ಮಪ್ಪ ಅಂತ ಹೇಳ್ಬೋದು. ವಸುದೆಗೆ ಒಡೆಯನ್ನೇ ನಿಷೇಧಿಸಿದವನು ರಾಮಚಂದ್ರ ಅಂತ ಹೇಳ್ಬೋದು. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು. ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಬಂದ್ಬಿಟ್ಟು ಇಲ್ಲಿ ಡ್ಯಾಶ್ ರಿಗೆ ಬಾಯಿ ಚಪಲ ಜಾಸ್ತಿ ಇರುತ್ತೆ. ಯಾರಿಗೆ ಅಂದರೆ ವೃದ್ಧರಿಗೆ ಬಾಯಿ ಚಪಲ ಇರುತ್ತೆ. ಇದು ಕಾಮನ್ ಆಗಿ ಹೇಳ್ಬೋದು. ಲೇಖಕರು ಹೇಳುವ ಹಳ್ಳಿಯ ಹೋಟೆಲಿನ ಹೆಸರು ಯಾವುದು ಅಂದರೆ ಚಂದ್ರ ವೈಭವ ಅಂತ ಹೇಳ್ಬೋದು. ಚಂದ್ರ ಭವನ, ನಾಟ್ ವೈಭವ ಅಲ್ಲ, ಚಂದ್ರ ಭವನ. ನೆಕ್ಸ್ಟ್ ಕಲಿಯುಗದ ಅಮೃತ ಯಾವುದು? ಚಹಾ. ಇದು ಕಲಿಯುಗದ ಅಮೃತ. 3 ಕಾಲಿನ ಕುರ್ಚಿ ಹಳ್ಳಿಯ ಚಹಾದ ಅಂಗಡಿ. ನೆನ್ಪಿಟ್ಕೊಳ್ಳಿ, ಮೋಸ್ಟ್ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಬಿಟ್ಟ ಸ್ಥಳಿಗೆ ಆವರಣದಲ್ಲಿ ಕೊಟ್ಟಿರುವ ಉತ್ತರಗಳಲ್ಲಿ ಸೂಕ್ತವಾದದನ್ನು ಆರಿಸಿ ಬರೆಯುವಂಥದ್ದು. ಇಲ್ಲಿ ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಅಲ್ಲಿಯೇ ನಿಮಗೆ ಹೈಲೈಟ್ಸ್ ಕೊಟ್ಟಿರ್ತಾರೆ. ಬನ್ನಿ ಹಾಗಾದರೆ ಯಾವುದಿರ್ಬೋದು ಅನ್ನೋದು. ದುರಾಸೆಯ ಹುಡುಗನನ್ನು ನಿರಾಕರಿಸಿದವರು ಯಾರು? ನಿಶಾ ಶರ್ಮಾ. ನೋಡಿ, ಧನಿಗಳು ಹೊಳೆತ್ತಲು ಸೂಚಿಸಿದ್ದು ಕುದುಪನಿಗೆ. ಪೆನ್ಷನ್ದಾರರಿಗೆ ಬಾಯಿ ಚಪಲ ಜಾಸ್ತಿ ಇರುತ್ತೆ, ಪೆನ್ಷನ್ದಾರರಿಗೂ ಕೂಡ. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ತುಂಬ ಇಂಪಾರ್ಟೆಂಟ್, ಇವೆಲ್ಲವೂ ಕೂಡ ಓದ್ಕೊಳ್ಳಿ. ಯಾಕಂದರೆ ಈ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮತ್ತು ಮಲ್ಟಿಪಲ್ ಚಾಯ್ಸ್ 1 ಮಾರ್ಕ್ಸ್ ಕ್ವಶನ್ಸ್ ಯಾವುದು ಬರುತ್ತೆ ಅನ್ನೋದೇ ಭಾಳ ಇಂಪಾರ್ಟೆಂಟ್. ಇವುಗಳನ್ನು ಕೊನೆವರೆಗೂ ನೋಡೋದನ್ನು ಮಾತ್ರ ಮಾಡಲಿಕ್ಕೆ ಹೋಗಬೇಡಿ. ಎಷ್ಟೋ ವಿದ್ಯಾರ್ಥಿಗಳು ಔಟ್ ಆಫ್ ಔಟ್ ಮಾರ್ಕ್ಸ್ ತಗೊಳ್ಳಲಿಕ್ಕೆ ಇಲ್ಲೇ ತಪ್ಪುಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಕೊಟ್ಟಂಥ ಎಲ್ಲ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗಳನ್ನು ಓದ್ಕೊಂಡ್ಬಿಡಿ. ಓಕೆನಾ. ನೆಕ್ಸ್ಟ್ ಹೊಂದಿಸಿ ಬರೆಯಿರಿ. ಹೊಂದಿಸಿ ಬರೆಯರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೊಟ್ಬಿಡೋಣ. ನೋಡಿ, ಇಲ್ಲಿ ಕೆಲವೊಂದು ಕ್ವಶನ್ಸ್ಗಳು ಇದ್ದಾವೆ. ಇವುಗಳನ್ನು ಸರಿಯಾಗಿ ಓದ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನೋಡಿ, ಹೊಂದಿಸಿ ಬರೆಯಿರಿ.
ಪುಲಿಗೇರ್ ಸೋಮನಾಥ್, ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಪುಲಿಗೇರ್ ಸೋಮನಾಥ್ ಶತಕ ಅಂತ ಹೇಳ್ಬೋದು, ಭಾಳ ಇಂಪಾರ್ಟೆಂಟ್. ಪುರಂದರದಾಸರು ಜಾಲಿಯ ಮರದಂತೆ, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಪುರಂದರದಾಸರು ಜಾಲಿಯ ಮರದಂತೆ, ಇದು ಒಂದು ಕ್ವಶನ್ ಬಂದೇ ಬರುತ್ತೆ. ಹತ್ತಿ, ಚಿತ್ತ ಮತ್ತು ಚಿಟ್ಟೆ ಮತ್ತು ಜೀವಯಾನ, ಇದೊಂದು ಪ್ರಶ್ನೆ ಬರುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು KS ನಿಸಾರ್ ಅಹಮದ್ ಶಿಲುಬೆ ಏರುದ್ದಾನೆ, ಇದೊಂದು ಪ್ರಶ್ನೆ ಬರುತ್ತೆ. ನೆಕ್ಸ್ಟ್ ವ್ಯಕ್ತಿಪರ ಕವನಗಳು KS ನಿಸಾರ್ ಅಹಮದ್ ಅವರು ಬರೆದದ್ದು. ಸುಕನ್ಯಾ ಮಾರುತಿ ನಾನೆಂಬ ಮಾಯೆ, ಇದು ಕೂಡ ಬರುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಈ ಒಂದು ಪದ್ಯ ಭಾಗದಲ್ಲಿ ನಾಗಚಂದ್ರ, ಇದನ್ನು ಕೇಳ್ತಾರೆ, ಪಂಪ ರಾಮಾಯಣ ಬರೆದಂಥದ್ದು ನಾಗಚಂದ್ರ ಅವರು. ನೆಕ್ಸ್ಟ್ ಸೋಮೇಶ್ವರ ಶತಕ, ಬಹಳ ಇಂಪಾರ್ಟೆಂಟ್ ಇದು ಕೂಡ, ಪಗೆಯಂ ಬಾಲಕನೆಂಬರೆ. ಓಕೆ, ನೆಕ್ಸ್ಟು ಪದ್ಯ ಭಾಗದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಬೆಳಗು ಜಾವ ಮುಕ್ತಕಂಠ. ಓಕೆ, ಪಗೆಯಂ ಬಾಲಕನೆಂದರೆ ಶತಕ, ಆಲ್ರೆಡಿ ಕೇಳಿದ್ದಾರೆ. ಓಕೆನಾ. ಚಂಪು ನಾಗಚಂದ್ರ, ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಜಾಲಿಯ ಮರದಂತೆ ಪುರಂದರದಾಸರು. ಸುಕನ್ಯಾ ಮಾರುತಿ ಒಮ್ಮೆ ನಗುತ್ತೇವೆ, ಇದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆಗಳು, ನೆನ್ಪಿಟ್ಕೊಳ್ರಿ. ಹೇಳಿದ್ದ ಪ್ರಶ್ನೆಗಳು ಬಂದೇ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಜೊತೆಗೆ ನಿಮ್ಮ ಒಂದು ಶ್ರಮವು ಕೂಡ ಚೆನ್ನಾಗಿ ಸ್ಟಡಿ ಮಾಡ್ಕೊಳ್ಳಿ. ದರಾರ್ ಬೇಂದ್ರೆ ಬೆಳಗು ಜಾವ, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಶಿಲುಬೆ ಏರಿದ್ದಾನೆ, KS ನಿಸಾರ್ ಅಹಮದ್ ಅವರು ಇದು ಮಾಡಿದಂತಹ ಒಂದು ಇದು. ಉರಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಹಬ್ಬಲಿಯವರ ರಸಬಳ್ಳಿ ತ್ರಿಪದಿ, ಇದು ನೆನ್ಪಿಟ್ಕೊಳ್ಳಿ. ಓಕೆ, ಒಮ್ಮೆ ನಗುತ್ತೇವೆ, ಹತ್ತ ಚಿತ್ತ ಮತ್ತು ಇವೆರಡೂ ಕೂಡ ಭಾಳ ಮೋಸ್ಟ್ ಇಂಪಾರ್ಟೆಂಟ್. ಇದು ಕೂಡ ಶಿಲುಬೆ ಏರಿದ್ದಾನೆ ಅನ್ನೋದು ದರಾರ್ ಬೇಂದ್ರೆ ಅವರದು. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು 4 ಸಾಲುಗಳನ್ನು ಪ್ರಶ್ನೆ ಸಂಖ್ಯೆ ಸಮೇತ ಉತ್ತರ ಪತ್ರಿಕೆಯಲ್ಲಿ ಬರೆಯಬಹುದು. ಹಾಗಾದರೆ ಅಂಕ ಖಚಿತವಾದಂಥದ್ದು ಇದು ನೋಡಿ. ಇವು ಎಲ್ಲವೂ ಕೂಡ ಸ್ಟಡಿ ಮಾಡ್ಕೊಳ್ಳಿ. ಓಕೆ, ಕ್ರಿಯಾಪದಗಳ ಕಾಲವನ್ನು ಗುರುತಿಸಿ ಬರೆಯಿರಿ, ಕ್ರಿಯಾಪದಗಳ ಧಾತು ಬರೆಯಿರಿ. ಇದರಲ್ಲಿ ಇರುವಂಥದ್ದೇ ಯಾವುದಾದ್ರು ಒಂದು ನಿಮ್ಮ ಬೋರ್ಡ್ ಪರೀಕ್ಷೆಗೆ ಫಿಕ್ಸ್ ಆಗಿ ಬರುವಂತಹ ಒಂದು ಪ್ರಶ್ನೆ, ನೆನಪಿಟ್ಟುಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಕೆಳಗಿನ 2 ಪದಗಳ ಗುಣವಾಚಗಳನ್ನು ಬರೆಯಿರಿ, ಇವುಗಳನ್ನು ಸ್ಟಡಿ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಇನ್ನೊಂದು ನಿಮಗೆ ಹೇಳ್ತೀನಿ, ಬಹಳ ಅಂದರೆ ಬಹಳ ಉತ್ತಮವಾದದ್ದಂದರೆ ಬಹಳ ಜನ ಎಷ್ಟೋ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಮಾಡ್ಕೊಳ್ಳೋದಂದರೆ ಕೆಳಗಿನ ಒಂದು 2 ಪದಗಳ ತದ್ಭವ ರೂಪ ಬರೆಯಿರಿ, ತಸ್ತಮದಲ್ಲಿ ಕೊಟ್ಟಂತಹ ಪದಗಳನ್ನು ತದ್ಭವ ರೂಪದಲ್ಲಿ ಬರೆಯಿರಿ ಅಂದರೆ ಇವು ಇಷ್ಟು ಒಂದು ಓದ್ಕೊಳ್ಳಿ ಸಾಕು. ಇದರಲ್ಲೇ ಯಾವುದಾದ್ರೂ 2 ಕೇಳ್ತಾರೆ, ಇದು ಮಾತ್ರ ಫಿಕ್ಸ್ ಇರುವಂಥದ್ದು, ನೆನ್ಪಿಟ್ಕೊಳ್ಳಿ. ಈ ಕೆಳಗಿನ 2 ಪದಗಳ ತಸ್ತಮ ರೂಪ ಬರೆಯಿರಿ, ಇವು ತಸ್ತಮ ರೂಪದಲ್ಲಿ ಯಾವುದಾದ್ರೂ ನೆನ್ಪಿಟ್ಕೊಳ್ಳಿ. ಇವುಗಳನ್ನು ಎಕ್ಸ್ಟ್ರಾ ನಿಮ್ಮ ಪುಸ್ತಕದಲ್ಲಿ ಇರ್ತದೆ, ಅವುಗಳನ್ನು ಸ್ಟಡಿ ಮಾಡ್ಕೊಳ್ಳಿ. ಓಕೆನಾ. ದ್ವಿರುಕ್ತಿ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಬೇಕು, ಇವುಗಳನ್ನು ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್ ಇದು ಕೂಡ. ಓಕೆ, ಕೆಳಗಿನ 2 ನುಡಿಗಟ್ಟುಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ ಅಂತ ಹೇಳ್ತಾರೆ, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಇದನ್ನು ಕೂಡ ಓದ್ಕೊಳ್ಳಿ, ಜಾಸ್ತಿ ಅಂದರೆ ತುಂಬ ಇಂಪಾರ್ಟೆಂಟ್ ಇರುವಂಥ ಪ್ರಶ್ನೆಗಳು ಇದು ಕೂಡ. ನೆಕ್ಸ್ಟ್ ಬಂದ್ಬಿಟ್ಟು ಬನ್ನಿಲಿ ನಾನಾರ್ಥಗಳನ್ನು ಬರೆಯಿರಿ ಅಂತ ಹೇಳ್ತಾರೆ. ನಾನಾರ್ಥಗಳನ್ನು ಕೂಡ ಭಾಳ ಇಂಪಾರ್ಟೆಂಟ್, ಕನ್ಫ್ಯೂಸ್ ಆಗ್ತೀರಿ, ತುಂಬ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಆಗ್ತೀರಾ. ನೆಕ್ಸ್ಟ್ 2 ಪದಗಳಿಗೆ ಸಮಾನಾರ್ಥಗಳನ್ನು ಬರೆಯಿರಿ, ಇವುಗಳನ್ನು ಸ್ಟಡಿ ಮಾಡ್ಕೊಳ್ಳಿ. ಇದರಲ್ಲಿ 2 ಪ್ರಶ್ನೆಗಳು ರಿಪೀಟ್ ಆಗುವಂಥ ಸಂಭವ ಇದೆ. ನೆಕ್ಸ್ಟ್ ಬಂದುಬಿಟ್ಟು 2 ಅಂಕಗಳ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋಣ. ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವುದೆಲ್ಲ ಇರಬಹುದು ಅಂತ ನೋಡಿ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್, ರಾವಣ ತನ್ನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಂತೈಸಿದನು, ಇದು ಒಂದು ಪ್ರಶ್ನೆ ಬರುತ್ತೆ. ಆನ್ಸರ್ ಕೂಡ ಇಲ್ಲೇ ಇದೆ, ಸರಿಯಾಗಿ ನೀವು ಆನ್ಸರನ್ನು ಕೂಡ ಓದ್ಕೊಳ್ಳಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಬಂದ್ಬಿಟ್ಟು ಇನ್ನೊಂದು ನೋಡಿ. ಇಲ್ಲಿ ಸೀತೆಯ ತಲ್ಲಣಕ್ಕೆ ಕಾರಣವೇನು, ಇದೊಂದು ಪ್ರಶ್ನೆ ಬರುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಸೀತೆ ರಾವಣನು ಏನೆಂದು ಬೇಡಿಕೊಂಡಳು, ಇದೊಂದು ಪ್ರಶ್ನೆ ಓದ್ಕೊಳ್ಳಿ, ಹೈಲೈಟ್ ಕ್ವಶನ್ಸ್ಗಳಿದು. ನೆಕ್ಸ್ಟು ರಾವಣನು ತನ್ನ ಆಪ್ತರನ್ನು ಕುರಿತು ಏನೆಂದು ಹೇಳಿದ, ಇದೊಂದು ಪ್ರಶ್ನೆ ಓದ್ಕೊಳ್ಳಿ. ನೆಕ್ಸ್ಟು ವೈರಾಗ್ಯ ಮೂಡಿದ ಕೂಡಲೇ ಸೀತೆಯನ್ನು ರಾಮನಿಗೊಪ್ಪಿಸಲು ರಾವಣ ಬಯಸಲಿಲ್ಲಬೇಕೆ, ಇದೊಂದು ಪ್ರಶ್ನೆ, ಹೈಲೈಟ್ ಕ್ವಶನ್ಸ್ಗಳು. ಓಕೆ, ನೆಕ್ಸ್ಟ್ ಪಗೆಯಂ ಬಾಲಕನೆಂಬರೆ ಪುಲಿಗೇರಿ ಸೋಮನಾಥ, ಈ ಒಂದು ಪದ್ಯ ಭಾಗದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಬಂದೇ ಬರುವಂಥ ಪ್ರಶ್ನೆ, ಧನ ಮತ್ತು ಸುತನ ವಿಷಯದಲ್ಲಿ ಸೋಮನಾಥನ ಅಭಿಪ್ರಾಯವೇನು ಅನ್ನೋದು ಕೂಡ ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ನೆನ್ಪಿಟ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಚಾಣ ಮತ್ತು ಸನ್ನೆ ಇವುಗಳ ಉಪಯೋಗವೇನು, ಇದೊಂದು ಪ್ರಶ್ನೆ ಬರುತ್ತೆ. ನೆಕ್ಸ್ಟು ಇದೊಂದು ಶುಚಿ ಮತ್ತು ಸ್ವಾದಗಳನ್ನು ಕುರಿತು ಸೋಮನಾಥನ ಅಭಿಪ್ರಾಯವೇನು, 2 ಅಂಕದ ಪ್ರಶ್ನೆಗಳು ಮೋಸ್ಟ್ ಇಂಪಾರ್ಟೆಂಟ್. ಬೆಳಗು ಜಾವ ದರಾರ್ ಬೇಂದ್ರೆ ಮುಕ್ತ ಕಂಠ, ಇದರಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆ ಬಂದ್ಬಿಟ್ಟು ಬೆಳಕು ಬೇಟೆಗಾರ ಹೇಗೆ ಬರುತ್ತಾರೆ,
ಇದೊಂದು ಪ್ರಶ್ನೆ ಓದ್ಕೊಳ್ಳಿ. ಕವಿ ಬೇಂದ್ರೆ ಮಕ್ಕಳಿಗೆ ಬಾಳಿನ ಬಗ್ಗೆ ಕೊಡುವ ಸಂದೇಶವೇನು? ಇದೊಂದು ಪ್ರಶ್ನೆ ಓದ್ಕೊಳ್ಳಿ. ಕವಿಯ ಪ್ರಕಾರ ಮುಪ್ಪು ಮತ್ತು ಹರಿಯದ ನಡುವಿನ ವ್ಯತ್ಯಾಸವೇನು? ಇದೊಂದು ಪ್ರಶ್ನೆ ಓದ್ಕೊಳ್ಳಿ. ನೆಕ್ಸ್ಟು ಬಾನು ಮತ್ತು ಮರದ ನಿತ್ಯ ನೂತನತೆಯ ಬಗ್ಗೆ ಕವಿ ಏನು ಹೇಳಿದ್ದಾರೆ? ಇದೊಂದು ಪ್ರಶ್ನೆ ಓದ್ಕೊಳ್ಳಿ. ಓಕೆನಾ? ನೆಕ್ಸ್ಟು ಶಿಲುಬೆ ಏರಿದ್ದಾನೆ KS ನಿಸಾರ್ ಅಹ್ಮದ್. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಬಂದ್ಬಿಟ್ಟು ನೋಡಿ, ಕ್ರಿಸ್ಮಸ್ ಮನೆಗೆ ಏನನ್ನು ಹೊತ್ತು ತಂದಿದೆ? ಇದೊಂದು ಪ್ರಶ್ನೆ ಓದ್ಕೊಳ್ಳಿ. ಗೋಡೆಗೆ ನೇತು ಹಾಕಿರುವ ಜೀಸಸ್ ಕವಿಗೆ ಹೇಗೆ ಕಾಣುತ್ತಾನೆ? ಇದೊಂದು ಪ್ರಶ್ನೆ ಓದ್ಕೊಳ್ಳಿ. ಶಿಲುಬೆಗೇರಿದ ಯೇಸುವಿನ ದೇಹ ಯಾರಿಗೆ ಏನನ್ನು ಅನ್ನುವಂತಿದೆ? ಇದೊಂದು ಪ್ರಶ್ನೆ ಓದ್ಕೊಳ್ಳಿ. ಓಕೆನಾ? ಇಷ್ಟು ಪ್ರಶ್ನೆಗಳು ಮೋಸ್ಟ್ ಇಂಪಾರ್ಟೆಂಟ್ ಈ ಒಂದು ಪದ್ಯ ಭಾಗದಲ್ಲಿ. ನೆಕ್ಸ್ಟ್ ಇನ್ನೊಂದು ಬರ್ತಾ ಇಲ್ಲಿ, ಕ್ರಿಸ್ತ್ ಎಲ್ಲೆಲ್ಲಿ ಶಿಲುಬೆಗೇರಿದ್ದಾನೆ? ಇದೊಂದು ಪ್ರಶ್ನೆ ಗ್ಯಾರಂಟಿ ಕೇಳ್ತಾರೆ ಇದನ್ನು. ನೆಕ್ಸ್ಟು ಯಾವ ಸಂದೇಶವನ್ನು ನೀಡುವ ರೀತಿಯಲ್ಲಿ ಜೀಸಸ್ ಶಿಲುಬೆಗೇರಿದ್ದಾನೆ ಅನ್ನೋದು ಕೂಡ ಬರುತ್ತೆ. ನೆಕ್ಸ್ಟ್ ಮುಟ್ಟಿಸಿಕೊಂಡವನು P ಲಂಕೇಶ್ವರ ಅವರು ಬರೆದಂಥ ಈ ಪದ್ಯ ಭಾಗದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್, ಬಸಲಿಂಗನಿಗೆ ಅದು ಪುರುಷರೊತ್ತಿಲ್ಲದ ಕಾಲ ಯಾಕೆ? ಇದೊಂದು ಪ್ರಶ್ನೆ ಬರುತ್ತೆ. ಹೆಂಡತಿ ಸಿದ್ಲಿಂಗಿ ಏನು ಹೇಳುತ್ತಲೇ ಇದ್ದಳು? ಇದೊಂದು ಪ್ರಶ್ನೆ ಬರುತ್ತೆ. ನೆನ್ಪಿಟ್ಕೊಳ್ರಿ, ಇಷ್ಟು ಮೋಸ್ಟ್ ಇಂಪಾರ್ಟೆಂಟ್ 2 ಅಂಕದ ಪ್ರಶ್ನೆಗಳು. ನೆಕ್ಸ್ಟ್ ಇನ್ನೊಂದು ಬರ್ತದೆ, ಸಿದ್ಲಿಂಗಿ ಏಕೆ ರಾಧಾಂತ ಮಾಡಿದಳು ಅನ್ನೋದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ನೆಕ್ಸ್ಟ್ ಉಡಾಪೆಯ ಮಾತಾಡುವುದನ್ನು ಬಸ್ಲಿಂಗನಿಗೆ ಏಕೆ ಕಲಿಯಬೇಕೆನಿಸಿತು? ಇದೊಂದು ಪ್ರಶ್ನೆ ಬರುತ್ತೆ. ನೆನ್ಪಿಟ್ಕೊಳ್ರಿ. ಓಕೆನಾ? ಇಷ್ಟು ಇಂಪಾರ್ಟೆಂಟ್ 2 ಅಂಕದ ಪ್ರಶ್ನೆಗಳು. ಕೊನೆಯಲ್ಲಿ ಬಸ್ಲಿಂಗನಿಗೆ ಏನೇನು ನೆನಪಾದವು? ಇದೊಂದು ಬರುತ್ತೆ. ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಬಂದ್ಬಿಟ್ಟು ಕನ್ನಡವನ್ನು ಕಟ್ಟುವ ಕೆಲಸ ಹಾಮಾನ್ ನಾಯಕ. ಇಲ್ಲಿ ಕರ್ನಾಟಕದಲ್ಲಿನ ಕನ್ನಡಕ್ಕೆ ಯಾವ ಸ್ಥಾನವಿರಬೇಕೆಂದು ಹಾಮಾನ್ ಅಪೇಕ್ಷಿಸಿದ್ದಾರೆ? ಇದೊಂದು ಪ್ರಶ್ನೆ ಓದ್ಕೊಳ್ಳಿ. ಓಕೆನಾ? ನೆಕ್ಸ್ಟು ರಾಜ್ಯ ಮನ್ನಾರ್ ಸಮಿತಿಯ ವರದಿ ಏನು? ಇದೊಂದು ಪ್ರಶ್ನೆ ಓದ್ಕೊಳ್ಳಿ. ನೆನ್ಪಿಟ್ಕೊಳ್ಳಿ. ತ್ರಿಭಾಷಾ ಸೂತ್ರದ ಬಳಕೆ ಹೇಗಿರಬೇಕು? ಇದೊಂದು ಪ್ರಶ್ನೆ. ಇಂಗ್ಲೀಷ್ ಶಿಕ್ಷಣದ ಅಪವ್ಯಯ ನಮಗೆ ಏಕೆ ತಿಳಿಯುತ್ತದೆ? ಇದೊಂದು ಪ್ರಶ್ನೆ ಓದ್ಕೊಳ್ಳಿ. ಓಕೆನಾ? ಇಷ್ಟು ಪ್ರಶ್ನೆಗಳು ಆದಮೇಲೆ ಡೈರೆಕ್ಟಾಗಿ ನಿಮಗೆ ದೀರ್ಘ ಗದ್ಯ ಕೃಷ್ಣೇಗೌಡರ ಆನೆ ಬಹಳ ನಿಮ್ಮ ಒಂದು ಪರೀಕ್ಷೆಯಲ್ಲಿ ಮೋಸ್ಟ್ ಹೈಲೈಟ್ ಲೆಸನ್ ಯಾವುದು ಅಂದರೆ ಅದು ಕೃಷ್ಣೇಗೌಡರ ಆನೆ ಅಂತ ಹೇಳ್ಬೋದು. ಬನ್ನಿ ಹಾಗಾದರೆ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ನೋಡಿಲಿ. ದುರ್ಗಪ್ಪ ಏಕೆ ಬಂದಿರಬಹುದೆಂದು ನಿರೂಪಕರು ಯೋಚಿಸಿದ್ದಾರೆ? ಇದೊಂದು ಓದ್ಕೊಳ್ಳಿ. ನೆಕ್ಸ್ಟ್ ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗೆ ಹೇಗೆ ಅನ್ನೋದು ಕೂಡ ನಿಮಗೆ ಕೇಳ್ತಾರೆ. ಇದೊಂದು ಪ್ರಶ್ನೆ ಓದ್ಕೊಳ್ಳಿ. ನೆಕ್ಸ್ಟ್ ಕೃಷ್ಣೇಗೌಡನ ಆನೆ ಮುಡಿಗೆರೆ ಪೇಟೆಗೆ ಹೇಗೆ ಒಗ್ಗಿಕೊಂಡಿತು ಅನ್ನೋದನ್ನು ಈ ಪ್ರಶ್ನೆ ಉತ್ತರ ಅಲ್ಲೇ ಇದೆ. ಸರಿಯಾಗಿ ಉತ್ತರವನ್ನು ಕೂಡ ನೀವು ಸರಿಯಾಗಿ ಓದ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಕೃಷ್ಣೇಗೌಡ ಗೋಳೂರು ಮತದ ಆನೆಯನ್ನು ಕೊಂಡುಕೊಂಡದ್ದು ಏಕೆ? ನೋಡಿ ಇಲ್ಲೇ ಇದೆ ಪ್ರಶ್ನೆ, ಆನ್ಸರ್ ಕೂಡ ಇಲ್ಲೇ ಇದೆ. ಕರೆಕ್ಟಾಗಿ ಓದ್ಕೊಂಬಿಡಿ. ನೆಕ್ಸ್ಟ್ ಬಂದ್ಬಿಟ್ಟು ಸೊರಗಿದ್ದ ಆನೆಯನ್ನು ಕೃಷ್ಣೇಗೌಡ ಹೇಗೆ ಸಾಕಿದ? ಇದೊಂದು ಪ್ರಶ್ನೆ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಕೊಡಲಿ ಕುರಿತು ನಿರೂಪಕರು ನಾಗರಾಜನನ್ನು ಪ್ರಶ್ನಿಸಿದಾಗ ಅವನು ಏನು ಹೇಳಿದ? ಇದೊಂದು ಪ್ರಶ್ನೆ ಬರುತ್ತೆ. ಓಕೆನಾ? ಇಷ್ಟು ಪ್ರಶ್ನೆಗಳು ಮೋಸ್ಟ್ ಹೈಲೈಟ್ ಈ ಒಂದು ಕೃಷ್ಣೇಗೌಡನ ಒಂದು ಇದ್ರೊಳಗಡೆ. ನೆಕ್ಸ್ಟು ಇನ್ನೊಂದು ತುಂಬ ಇಂಪಾರ್ಟೆಂಟ್, ಡ್ರೈವರ್ನ ತಲೆ ಜಜ್ಜಿ ಹೋದದ್ದು ಹೇಗೆ? ಆನೆ ಅದಕ್ಕೆ ಕಾರಣವೇ? ಇದೊಂದು ಪ್ರಶ್ನೆ ಬರುತ್ತೆ. ಓಕೆನಾ? ಪೋಸ್ಟಲ್ ಡಿಪಾರ್ಟ್ಮೆಂಟ್ ಸೇವೆ ವಿಸ್ತರಿಸಿದ್ದು ಜಬ್ಬಾರ್ನ ಮೇಲೆ ಬೀರಿದ ಪರಿಣಾಮವೇನು? ಇದೊಂದು ಬರುತ್ತೆ. ನೆಕ್ಸ್ಟು ಹುಚ್ಚು ನಾಯಿಗಳು ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸುತ್ತೇವೆಂದು ಪುಟ್ಟಯ್ಯ ಹೇಳ್ತಾರೆ? ಇದೊಂದು ಪ್ರಶ್ನೆ ಬರುತ್ತೆ. ಓಕೆ. ನಾಯಿಗಳ ಸಂಖ್ಯೆ ನಿಯಂತ್ರಣಕ್ಕೆ ಬಾರದಿರಲು ಖಾನ್ ಸಾಹೇಬ ಕೊಟ್ಟ ಕಾರಣವೇನು? ಇದೊಂದು ಪ್ರಶ್ನೆ. ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು ಬರ್ತದೆ. ನೆಕ್ಸ್ಟು ಶಂಕರಪ್ಪ ಕಂಬದಲ್ಲಿ ಏನೋ ಸೇರ್ಕೊಂಡಿದ್ದಾಗ ಎಂದಾಗ ರಮೇಶ್ ಬಾಬುಗೆ ಹೊಳೆದ ಸಂಗತಿ ಯಾವುದು? ಇಷ್ಟು ಪ್ರಶ್ನೆಗಳು ಬರ್ತದೆ. ಓಕೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಇಂಪಾರ್ಟೆಂಟ್ ನಿಮಗೆ ಹೇಳ್ತಾ ಹೋಗೋದಾದರೆ ಯಾವುದು ಅಂದರೆ ಮೂಢನಂಬಿಕೆ ಮತ್ತು ಪ್ರಸ್ತುತ ಸಮಾಜ. ಇಲ್ಲಿ ಯಾವುದಾದ್ರೂ ಒಂದು ವಿಷಯಕ್ಕೆ ಕುರಿತು ಪ್ರಬಂಧವನ್ನು ಬರೆಯುವಂಥದ್ದಿದೆ. ಇದರಲ್ಲಿ ಯಾವುದಾದ್ರೂ ಒಂದು ಕೇಳ್ತಾರೆ ನಿಮಗೆ. ನೆಕ್ಸ್ಟ್ ಉಪಸಂಹಾರ. ನೋಡಿ, ಒಂದು ಪ್ರಬಂಧವನ್ನು ಬರೆಯುವಂತಹ ಮೆಥಡ್ ಕೂಡ ನಿಮಗೆ ಹೇಳ್ತೀನಿ ಇವತ್ತು. ಒಂದು ಪ್ರಬಂಧವನ್ನು ಬರೀಲಿಕ್ಕೆ ಹೇಳಿದಾಗ ನಿಮಗೆ ಯಾವುದ ಒಂದು ಮೆಥಡಲ್ಲಿ ಬರಿಬೇಕು ಅಂದರೆ, ನಿಮಗೆ ಔಟ್ ಮಾರ್ಕ್ಸ್ ಸಿಗಬೇಕು ಅಂದರೆ ಯಾವ ರೀತಿ ಬರಿಬೇಕು ಅಂದರೆ, ನೀವು ಫಸ್ಟ್ ಮೂಢನಂಬಿಕೆ ಮತ್ತು ಪ್ರಸ್ತುತ ಸಮಾಜದ ಬಗ್ಗೆ ಇಲ್ಲಿ ಪ್ರಬಂಧ ಕೇಳಿದ್ದಾರೆ. ನೀವು ಫಸ್ಟ್ ಪೀಠಿಕೆಯನ್ನು ಹಾಕಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ಪೀಠಿಕೆ ಹಾಕಿದ್ದಾರೆ ಅವರು, ಹೌದಾ? ಇಷ್ಟು ಪೀಠಿಕೆಯನ್ನು ಹಾಕಿದ್ದಾರೆ. ಈ ಪೀಠಿಕೆ ಹಾಕಿದ ಮೇಲೆ ನೆಕ್ಸ್ಟ್ ವಿಷಯ ವಿಸ್ತಾರವನ್ನು ಮಾಡಬೇಕಾಗತ್ತೆ. ಈ ವಿಷಯವನ್ನು ವಿಸ್ತಾರವನ್ನು ಮಾಡಿದ ನಂತರ ಇಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳ ರೀತಿಯಲ್ಲಿ ನೀವು ಏನು ಮಾಡಬೇಕು? ವಿಷಯವನ್ನು ವಿಸ್ತಾರವನ್ನು ಮಾಡಬೇಕಾಗತ್ತೆ. ಈ ವಿಷಯ ವಿಸ್ತಾರವನ್ನು ಮಾಡಿದಾಗ ಕೊನೆಗೆ ಬರುವಂಥದ್ದೇ ಉಪಸಂಹಾರ ಅಂತ ಹೇಳ್ಬೋದು. ಕೊನೆಗೆ ಬರುವಂಥದ್ದು ಯಾವುದು? ಉಪಸಂಹಾರ. ಇಷ್ಟು ಮೆಥಡಲ್ಲಿ ಬರೆದ್ರೆ ನಿಮಗೆ ಪ್ರಬಂಧದಲ್ಲಿ ಔಟ್ ಮಾರ್ಕ್ಸ್ ಸಿಗುತ್ತೆ.
ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಲಾಸ್ಟಿಗೆ ನಿಮಗೆ ಮತದಾನದ ಮಹತ್ವ, ಇಲ್ಲಿ ಪ್ರಬಂಧಗಳನ್ನು ಆಲ್ಮೋಸ್ಟ್ ನಿಮ್ಗೆ ಕೇಳ್ತಾರೆ. ಕ್ರೀಡೆ ಮತ್ತು ಆರೋಗ್ಯದ ಬಗ್ಗೆ ಕೇಳ್ಬೋದು ಇದು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಮತದಾನ, ಕ್ರೀಡೆ ಬಗ್ಗೆ, ಆರೋಗ್ಯದ ಬಗ್ಗೆ, ಅರಣ್ಯ ಸಂರಕ್ಷಣೆಯಲ್ಲಿ ನಮ್ಮ ಪಾತ್ರ, ಇದನ್ನು ಕೂಡ ಕೇಳ್ತಾರೆ ಪಕ್ಕ. ನಿಮಗೆ ಯಾವುದಾದ್ರೂ ಒಂದು ಇಷ್ಟರಲ್ಲಿ ನಿಮಗೆ ಬಂದೇ ಬರುತ್ತೆ. ಕಸ ವಿಂಗಡಣೆ ಮತ್ತು ನಾಗರಿಕರ ಹೊಣೆ, ಇದನ್ನಾದರೂ ಕೇಳ್ತಾರೆ, ನೆನ್ಪಿಟ್ಕೊಳ್ರಿ ಪ್ರಬಂಧದಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಸಾಮಾಜಿಕ ಜಾಲತಾಣಗಳು, ಅವುಗಳ ಪರಿಣಾಮಗಳು, ಇದರಲ್ಲಿ ಯಾವುದಾದ್ರೂ ಒಂದು ಫಿಕ್ಸ್ ಆಗಿ ಕೇಳುವಂಥದ್ದು. ಓಕೆನಾ. ನೆಕ್ಸ್ಟು ಕೊನೆಯದಾಗಿ ಇಲ್ಲಿ ಒಂದು, ಯಾಕಂದರೆ ಎಲ್ಲ ವಿದ್ಯಾರ್ಥಿಗಳಿಗೆ ಪತ್ರ ಬರೆಯುವಂಥದ್ದು ಹೇಗೆ ಅನ್ನೋದು ಕೂಡ ಗೊತ್ತಿರುತ್ತೆ. ನೋಡಿ, ಪತ್ರ ಬರೆಯುವಂಥ ಮೆಥಡ್ ಕೂಡ ಕರೆಕ್ಟಾಗಿ ಅಲ್ಲಿ ಒಂದು ಕ್ವಶನ್ ಕೇಳಿರ್ತಾರೆ ನಿಮಗೆ. ಭಾರತೀಯ ದ್ವಿತೀಯ BUC ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಇವೆಲ್ಲ ಕೊಟ್ಟ ನಂತರ ಯಾವ ರೀತಿ ಮೆಥಡಲ್ಲಿ ಬರೀಬೇಕು ಅಂದರೆ ಇವರಿಂದ, ಫಸ್ಟ್ ಬರೋದು ಇವರಿಂದ. ನೆಕ್ಸ್ಟ್ ಸ್ಟೆಪ್ ಯಾವುದು? ಇದು ಫಸ್ಟ್ ಸ್ಟೆಪ್, ಇದು ಮೊದಲನೇ ಸ್ಟೆಪ್ಪು. ಎರಡನೇ ಸ್ಟೆಪ್ ಯಾವುದು? ಇದು ಇವರಿಗೆ ಅಂತ ಬರುತ್ತೆ. ನೆಕ್ಸ್ಟ್ ಬರುವಂಥದ್ದು ಮೆಥಡ್ ಯಾವುದು ಅಂದರೆ ಮಾನ್ಯರೇ, ಆಮೇಲೆ ವಿಷಯ ಅಂತ ಬರೆದು, ಆಮೇಲೆ ಅದು ವಿಷಯ ಏನಂತ ನೀವು ಬರಿಬೇಕಾಗುತ್ತೆ. ಕೊನೆಗೆ ಇಲ್ಲಿ ಧನ್ಯವಾದಗಳು. ನೆಕ್ಸ್ಟು ನಿಮ್ಮ ಬಲಭಾಗದಲ್ಲಿ ತಮ್ಮ ವಿಜಯ್ ಕುಮಾರ್, ಇಲ್ಲಿ ಎಡಭಾಗದಲ್ಲಿ ಸ್ಥಳ ಮತ್ತು ದಿನಾಂಕ ಅಂತ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಪಾರ್ಟ್ 2ದಲ್ಲಿ ಸಂದರ್ಭದೊಡನೆ ನಿಮಗೆ ಹೇಳಿಕೊಟ್ಟಿದ್ದೇನೆ. ಆಮೇಲೆ ಲಾಂಗ್ ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಹೇಳಿಕೊಡ್ತೇನೆ. ಓಕೆ, ಈಗಲೇ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ, ಈ ವಿಡಿಯೋ ಮಾತ್ರ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದರೆ ಇಲ್ಲಿ ಸಂದರ್ಭದೊಡನೆ, ಹಾಗೆ ಲಾಂಗ್ ಕ್ವಶನ್ಸ್ಗಳು, ಮತ್ತು ಪ್ರಬಂಧ, ಮತ್ತು ಪತ್ರಲೇಖನ, ಈ 4 ವಿಷಯಕ್ಕೆ ಸಂಬಂಧಪಡುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವುದು ಬರುತ್ತೆ ಅನ್ನೋದು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ. ಬನ್ನಿ ಹಾಗಾದರೆ ನೋಡ್ತಾ ಹೋಗೋಣ. ಯಾಕಂದರೆ ಕೊನೆವರೆಗೂ ಮಾತ್ರ ನೀವು ನೋಡೋದನ್ನು ಮಾತ್ರ ಮಲ್ಲಿಕ್ಕೆ ಹೋಗಬೇಡಿ. ನೋಡಿ, ಇದು ಮೋಸ್ಟ್ ಇಂಪಾರ್ಟೆಂಟ್. ಸಂದರ್ಭದೊಡನೆ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಅಂದರೆ ಕಲಿ ಭೀಮನೆ ಮಿಡುಕುಳ್ಳ ಗಂಡನು, ಇದು ಒಂದು ಬಂದೇ ಬರುತ್ತೆ. ನೋಡಿ, ಆಯ್ಕೆ ಕೂಡ ಹೇಳ್ತೇನೆ, ಯಾವ ಮೆಥಡಲ್ಲಿ ಬರಿಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್. ನೋಡಿ, ಎಷ್ಟೋ ವಿದ್ಯಾರ್ಥಿಗಳಿಗೆ ಸಂದರ್ಭದೊಡನೆ, ಪ್ರಬಂಧ, ಪತ್ರಲೇಖನ ಮತ್ತು 3 ಮತ್ತು 4 ಅಂಕಗಳಿಗೆ ಸಂಬಂಧಪಡುವಂಥ ಪ್ರಶ್ನೆಗಳಿಗೆ ಹೇಗೆ ಉತ್ತರ ನೀಡಬೇಕು ಅನ್ನೋದೇ ಗೊತ್ತಿರೋದಿಲ್ಲ. ಯಾವ ಮೆಥಡ್ಗಳನ್ನು ಉಪಯೋಗಿಸಬೇಕು ಅನ್ನೋದು ಗೊತ್ತಿರೋದಿಲ್ಲ. ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳ ಜೊತೆಗೆ ಉತ್ತರ ಜೊತೆಗೆ ನಿಯಮಗಳನ್ನು ಕೂಡ ಹೇಳಿಕೊಡ್ತಾ ಇದ್ದೇನೆ. 80ಕ್ಕೆ 80 ಅಂಕಗಳನ್ನು ತೆಗೆದುಕೊಳ್ತೀರಾ ಕನ್ನಡದಲ್ಲಿ. ಬನ್ನಿ ಹಾಗಾದರೆ ನನ್ನ ಜೊತೆಗೆ ನೀವು ಕೂಡ ಕೊನೆವರೆಗೂ ನೋಡೋದನ್ನು ಮಾತ್ರ ಮಲ್ಲಿಕ್ಕೆ ಹೋಗಬೇಡಿ. ನೋಡಿ, ಕಲಿ ಭೀಮನೆ ಮಿಡುಕುಳ್ಳ ಗಂಡನು, ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಇದು ನಿಮ್ಮ ಬೋರ್ಡ್ ಪರೀಕ್ಷೆಗೆ ಹೇಗೆ ಬರಿಬೇಕು ನೋಡಿ. ಫಸ್ಟು ಆಯ್ಕೆಯನ್ನು ಬರಿಬೇಕಾಗುತ್ತೆ. ಆಯ್ಕೆ ಯಾವ ಪಾಠದಿಂದ ಆಯ್ದುಕೊಳ್ಳಲಾಗಿದೆ? ಈ ಮೇಲಿನ ವಾಕ್ಯವನ್ನು ಮಹಾಕವಿ ಕುಮಾರವ್ಯಾಸ ಬರೆದಿರುವಂತಹ ಕರ್ನಾಟ ಭಾರತ ಕಥಾಮಂಜರಿ ಕಾವ್ಯದ ಒಂದು ಭಾಗವಾದ ಇನ್ನು ಹುಟ್ಟದೆ ಇರಲಿ ನಾರಿಯರನ್ನ ಓಲ್ ಎಂಬ ಕಾವ್ಯ ಭಾಗದಿಂದ ಈ ಒಂದು ವ್ಯಾಖ್ಯಾನವನ್ನು ಆಯ್ದುಕೊಳ್ಳಲಾಗಿದೆ. ಇಷ್ಟು ಬರಿಬೇಕು. ಇದು ಮೊದಲನೇ ಮೆಥಡ್. ಸಂದರ್ಭದೊಡನೆ 3ಕ್ಕೆ 3 ಅಂಕಗಳನ್ನು ತೆಗೆದುಕೊಳ್ಬೇಕು ಅಂದರೆ ನೆಕ್ಸ್ಟ್ ಸಂದರ್ಭ ಬರಿಬೇಕು. ಯಾವುದು? ನೆಕ್ಸ್ಟ್ ಸ್ಟೆಪ್ಪು ಸಂದರ್ಭ. ದ್ರೌಪದಿ ಈ ಮಾತನ್ನು ತನ್ನ ಮನದಲ್ಲಿ ಹೇಳಿಕೊಳ್ಳುತ್ತಾಳೆ. ಕೀಚಕನಿಂದ ಉಂಟಾಗಿರುವ ಉಟಪಳವನ್ನು ನಿವಾರಿಸಲು ತನ್ನ 5 ಜನ ಪತಿಯರಲ್ಲಿ ಭೀಮನನ್ನು ಬಿಟ್ಟು ಉಳಿದ 4 ಸಾಧ್ಯವಿಲ್ಲವೆಂದು ದ್ರೌಪದಿ ಭಾವಿಸುತ್ತಾಳೆ. ಇದು ಸಂದರ್ಭ. ಈ ಸಂದರ್ಭದಲ್ಲಿ ಈ ವ್ಯಾಖ್ಯಾನವನ್ನು ವ್ಯಕ್ತಪಡಿಸಿರ್ತಾರೆ. ನೆಕ್ಸ್ಟ್ ಸ್ವಾರಸ್ಯ ಬರಿಬೇಕು. ಯಾಕಂದರೆ ಸಂದರ್ಭವನ್ನು ಬರೆದಾದ್ಮೇಲೆ ಸ್ವಾರಸ್ಯ. ನೋಡಿ, ದ್ರೌಪದಿ ಮಾತನ್ನು ತನ್ನ ಮನದಲ್ಲಿ ಹೇಳಿಕೊಳ್ಳುತ್ತಾಳೆ. ಕಲಿ ಭೀಮಸೆ ಸ್ವಾಭಿಮಾನಿ, ಕೆಚ್ಚು ಪೌರುಷ ಉಳ್ಳವನು, ಇವನು ಮಾತ್ರ ತನ್ನನ್ನು ಕೀಚಕನ ಉಪಟಳದಿಂದ ಪಾರು ಮಾಡಲು ಸಮರ್ಥನೆಂದು ದ್ರೌಪದಿ ನಿರ್ಧರಿಸುತ್ತಾಳೆ. ಕಲಿ ಭೀಮನೆ ಮಿಡುಕುಳ್ಳ ಗಂಡನು, ಭೀಮನ ಬಗ್ಗೆ ದ್ರೌಪದಿಗಿರುವ ನಂಬಿಕೆ ಈ ವಾಕ್ಯದಲ್ಲಿ ವ್ಯಕ್ತವಾಗಿದೆ. ಇಷ್ಟು 3 ಮೆಥಡಲ್ಲಿ ಬರೆದರೆ 3ಕ್ಕೆ 3 ಅಂಕಗಳು. ಯಾಕಂದರೆ ನಿಮ್ಮ ಬೋರ್ಡ್ ಪರೀಕ್ಷೆಯಲ್ಲಿ ಇರುವಂಥ PU ಬೋರ್ಡ್ದಿಂದಲೇ ಬಂದಂಥ ನಿಯಮಗಳು ಇದು. ಓಕೆ, ಈ ರೀತಿ ಬರೆದ್ರೆ 3 ಅಂಕಗಳು ಸಿಗುತ್ತೆ ನಿಮಗೆ. ಓಕೆನಾ. ಯಾಕಂದರೆ ನಾವು ಕೂಡ ವ್ಯಾಲ್ಯೂಷನ್ಗೆ ಹೋಗಿರ್ತೇವೆ. ಇದೇ ರೀತಿ ಕೀ ಪಾಯಿಂಟ್ಸ್ಗಳನ್ನು ಕೊಟ್ಟಿರ್ತಾರೆ ನಮಗೆ. ಈ ಕೀ ಪಾಯಿಂಟ್ಸ್ಗಳು ಇದೇ ರೀತಿ ಮೆಥಡಲ್ಲಿ ಬರೆದಿದ್ರೆ ನಿಮಗೆ ನಾವು ಔಟ್ ಮಾರ್ಕ್ಸ್ಗಳನ್ನು ಕೊಡ್ತೇವೆ. ಬನ್ನಿ ಹಾಗಾದರೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಬಂಗಾರ ನಿನಗೆ ಸ್ಥಿರವಲ್ಲ. ಆಯ್ಕೆ ನೋಡಿ. ಈ ಮೇಲಿನ ವಾಕ್ಯವನ್ನು ಅಲಸಂಗಿ ಗೆಳೆಯರು ಸಂಪಾದಿಸಿದ ಹಬ್ಬಲಿ ಅವರ ರಸಬಳ್ಳಿ ಎಂಬ ಜನಪದ ತ್ರಿಪದಿಗಳಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ. ಜನಪದರು ಈ ತ್ರಿಪದಿಯಲ್ಲಿ ಸಿರಿತನದ ಗರ್ವದಲ್ಲಿ ಮೆರೆಯುವವರಿಗೆ ಮತ್ತು ಸಿರಿ ಸಂಪತ್ತು ಶಾಶ್ವತವಲ್ಲ, ಅವುಗಳನ್ನು ನೆಚ್ಚಿ ಬದುಕು ಸಾಗಿಸುವವರಿಗೆ ಬುದ್ಧಿವಾದವನ್ನು ಹೇಳಿದ್ದಾರೆ. ಸ್ವಾರಸ್ಯ ನೋಡಿ. ಸಿರಿತನ ಬಂದಾಗ ಅಹಂಕಾರದಿಂದ ಮೆರೆಯಬಾರದು. ಬಂಗಾರದ ಬಳೆ ತೊಟ್ಟು ಅಂದರೆ ಸಿರಿತನದ ಗರಿಮೆಯಲ್ಲಿ ಗರ್ಭ ತೊಡಪಡೋದು. ಈ ಸಿರಿತನ
ಸಿರಿತನದ ಶಾಶ್ವತವಲ್ಲ. ಸಿರಿತನ ಬಂದಾಗ ಬಡವರನ್ನು ಬೈಯಬಾರದು, ಅಂದರೆ ಅವರನ್ನು ಕೀಳು ದೃಷ್ಟಿಯಿಂದ ನೋಡಬಾರದು. ಸಿರಿತನ ಮಧ್ಯಾಹ್ನದ ಬಿಸಿಲಿನಂತೆ ಸ್ವಲ್ಪ ಸಮಯ ಇರುವಂತಹದ್ದು. ಬಂಗಾರ ಶ್ರೀಮಂತಿಕೆಗಳೆಲ್ಲ ಶಾಶ್ವತವಲ್ಲ. ಮಧ್ಯಾಹ್ನದ ಬಿಸಿಲು ಸಂಜೆಯ ಕಡೆ ಹೊರಳಲು ಹೆಚ್ಚು ಸಮಯ ಬೇಕಾಗಿಲ್ಲ. ಆದ್ದರಿಂದ ಬಂಗಾರ ನಿನಗೆ ಸ್ಥಿರವಲ್ಲ, ಅಂದರೆ ಬಡತನದ ಶಾಶ್ವತಗಳಲ್ಲ ಎಂಬುದು ಈ ಮಾತಿನಿಂದ ತಿಳಿದು ಬರುತ್ತದೆ. ಈ ರೀತಿ 3 ಸ್ಟೆಪ್ಗಳನ್ನು ಬರಿಬೇಕಾಗತ್ತೆ. ಇನ್ನೊಂದು ಸೇರ್ಪಡೆ ಆ ಲೀಲಾ ಮಾತ್ರನಿಗೆ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಓಕೆ, ಸಂದರ್ಭದೊಡನೆ ಕೇಳ್ತಾ ಇರೋದು ನಿಮಗೆ. ಓಕೆ, ಲಾಂಗ್ ಕ್ವಶನ್ಸ್ಗಳು, ಪ್ರಬಂಧ ಇಷ್ಟು ನಿಮಗೆ ಕವರ್ ಮಾಡ್ತೇನೆ ಇವತ್ತು ಈ ವಿಡಿಯೋದಲ್ಲಿ. ಇಷ್ಟು ಓದ್ಕೊಂಡು ಹೋಗಿದ್ರೆ ಸಾಕು, ನಿಮಗೆ 80ಕ್ಕೆ 80 ಅಂಕಗಳು ಆರಾಮಾಗಿ ಸಿಗುತ್ತೆ. ಓಕೆ, ನೆಕ್ಸ್ಟು ಇಷ್ಟು ನೀವು ಬರಿಬೇಕಾಗತ್ತೆ. ನೆಕ್ಸ್ಟು ಯಾವುದಾದ್ರೂ ಇಲ್ಲಿ ಈ ಮುಟ್ಟುವಿಕೆ ನಾನು ಊಹಿಸದೆ ಇದ್ದದ್ದನ್ನು ಮಾಡಿದೆ. ಈ ಆಯ್ಕೆ ನೋಡಿ. ಪ್ರಸ್ತುತ ವಾಕ್ಯವನ್ನು ಪಿ ಲಂಕೇಶ್ವರವರ ಸಮಗ್ರ ಕಥೆಗಳು ಎಂಬ ಕೃತಿಯಿಂದ 5 ಮುಟ್ಟಿಸಿಕೊಂಡವನು ಎಂಬ ಕಥೆಯಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಯಾವ ಸಂದರ್ಭ ಅಂದರೆ, ಡಾಕ್ಟರ್ ತಿಮ್ಮಪ್ಪನನ್ನು ಬಸ್ಲಿಂಗನನ್ನು ಮುಟ್ಟಿ ಕಣ್ಣಿನ ಆಪರೇಷನ್ ಮಾಡಿದ್ದರು. ಆ ಕಾರಣವಾಗಿ ಬಸ್ಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪನವರ ಬಗ್ಗೆ ಅಸ್ಪೃಶ್ಯತಾ ಮನೋಭಾವನೆ ಉಂಟಾದಾಗ ಈ ಮಾತನ್ನು ಡಾಕ್ಟರ್ ತಿಮ್ಮಪ್ಪ ತನ್ನಲ್ಲಿಯೇ ಹೇಳಿಕೊಳ್ಳುತ್ತಾರೆ. ಸ್ವಾರಸ್ಯ, ಬಸಲಿಂಗನು ತನ್ನ ಅಜಾಗರೂಕತೆಯಿಂದ ಎಡಗಣ್ಣನ್ನು ಕಳೆದುಕೊಂಡನು. ಆದರೆ ಕೆಲವು ದಿನಗಳ ನಂತರ ಬಲಗಣ್ಣನಿಗೆ ನೋವು ಆರಂಭವಾಯಿತು. ಆಗ ಅವನು ಆಸುಪಾಸಿನಲ್ಲಿದ್ದ ಡಾಕ್ಟರ್ನೆಲ್ಲ ನೋಡಿದ. ಕೊನೆಗೆ ತನ್ನ ಉಡಾಪೆ ಶೈಲಿಯಲ್ಲಿ ತಿಮ್ಮಪ್ಪನವರನ್ನು ಕಂಡ. ಅವನಲ್ಲಾಗಿದ್ದ ಬದಲಾವಣೆಯನ್ನು ಗಮನಿಸಿದ. ಡಾಕ್ಟರ್ ತಿಮ್ಮಪ್ಪನವರು ನೋವಿನಿಂದ, ಬಸಲಿಂಗಪ್ಪ, ನಾನು ನಿನ್ನನ್ನು ಮುಟ್ಟಿದ್ದು ವೈದ್ಯನಾಗಿ, ಆದರೆ ನಿನ್ನಂಥ ಮುಗ್ಧ ಮನುಷ್ಯನಲ್ಲಿಯೂ ಈ ಮುಟ್ಟುವಿಕೆ ನಾನು ಊಹಿಸದೆ ಇದ್ದದ್ದನ್ನು ಮಾಡಿದೆ ಎಂದು ಹೇಳಿದರು. ಈ ಮುಟ್ಟುವಿಕೆ ನಾನು ಊಹಿಸದೆ ಇದ್ದದ್ದನ್ನು ಮಾಡಿದೆ. ಇಷ್ಟು ಬರೆದ್ರೆ ಸಾಕು, ನೀವು ಆರಾಮಾಗಿ 3 ಅಂಕಗಳಿಗೆ ಸಿಗುತ್ತೆ. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು, ಈ ಅದೃಷ್ಟ ನಿನಗೂ ಇತ್ತಲ್ಲೇ. ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಯ್ಕೆ. ನೇಮಿಚಂದ್ರ ಅವರು ಬರೆದ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಎಂಬ ಗದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ ಯಾವ ಸಂದರ್ಭ ಅಂದರೆ, ಸೀತಾ ತನ್ನ ಜೀವನವನ್ನು ಸರಿಯಾಗಿ ನಿಭಾಯಿಸಿಕೊಳ್ಳಲು ಆಗದೆ ತನ್ನ ತೊಂದರೆಗಳನ್ನು ಹೇಳಿಕೊಳ್ಳಲು ಬಂದಾಗ ನೇಮಿಚಂದ್ರವರು ಈ ಮಾತನ್ನು ಹೇಳುತ್ತಾರೆ. ಸ್ವಾರಸ್ಯ, ಲೇಖಕಿ ಸಂಶೋಧನೆ ಮುಗಿಸಿ ಕೆಲಸ ಹಿಡಿದು ಬ್ಯಾಂಕ್ ಸಾಲ ಪಡೆದು ಸಣ್ಣ ಪ್ಲಾಟ್ ಖರೀದಿ ಮಾಡಿ. ಇಷ್ಟು ಇಂಪಾರ್ಟೆಂಟ್. ಇಲ್ಲಿವರೆಗೂ ನೀವು ಬರಿಬೇಕಾಗುತ್ತೆ. ಇಷ್ಟು ಬರೆದ್ರೆ 3 ಅಂಕಗಳು ಔಟ್ ಆಫ್ ಔಟ್ ಸಿಗುತ್ತೆ ನಿಮಗೆ. ಓಕೆ, ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು ನೋಡಿ. ಡ್ರೈವರನ್ನು ಎತ್ತಲಾಗಿ ಹೋದ, ಇಲ್ಲೇ ಇದ್ದನಲ್ಲ. ಇದು ಬಹಳ ಇಂಪಾರ್ಟೆಂಟ್. ಇದು ಕೂಡ ಈ ವಿಡಿಯೋದಲ್ಲಿ ಕೊಡೋದೆಲ್ಲ ಇಂಪಾರ್ಟೆಂಟ್. ಯಾರು ಕೂಡ ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ. AT-KT ಬೇಕು ಅಂದರೆ ಆಯ್ಕೆ. ಈ ವಾಕ್ಯವನ್ನು KP ಪೂರ್ಣಚಂದ್ರ ತೇಜಸ್ವಿ ಬರೆದ ಕೃಷ್ಣೇಗೌಡನ ಆನೆ ಎಂಬ ದೀರ್ಘ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಈ ಪಾಠ ಎಷ್ಟು ಇಂಪಾರ್ಟೆಂಟ್ ಅಂದರೆ ನಿಮಗೆ ಅಷ್ಟು ಇಂಪಾರ್ಟೆಂಟ್. ಸಂದರ್ಭ ನೋಡಿ. ಶಿವೇಗೌಡರ ಸಾಮಿನಲ್ಲಿ ರಾತ್ರಿ ಕಳ್ಳನಾಟ ಇಳಿಸಲು ಮೇಲಾಯುಧ ಬಂದಿರುತ್ತಾನೆ. ಆನೆ ಲಾರಿಯನ್ನು ಉಳಿಸಿದ್ದರಿಂದ ಲಾರಿ ಬಿದ್ದು ಡ್ರೈವರ್ ಸಾವನ್ನಪ್ಪುತ್ತಾನೆ. ಆ ಸಂದರ್ಭದಲ್ಲಿ ಲಾರಿ ಬಿದ್ದಿರುವುದನ್ನು ನೋಡಿ ಕ್ಲೀನರ್ ನಾಯರ್ ಗುಣಗುತ್ತಾ ಈ ಮೇಲಿನ ಮಾತನ್ನು ಹೇಳಿದ್ದಾನೆ. ಬನ್ನಿ ನೋಡಿ. ಸ್ವಾರಸ್ಯ, ರಾತ್ರಿ ಪರಾಬಿನ ನಿಷಾದಲ್ಲಿದ್ದ ಮೇಲಾಯುಧನಿಗೆ ಲಾರಿಗೂ ನಾಟಗಳಿಗೂ ಹಗ್ಗ ಬಿಗಿದು ಕಟ್ಟಿದ್ದು ಬಿಚ್ಚಬೇಕೆಂದು ಮೆರೆತು ಹೋಯಿತು. ಹಿಂದು ಮುಂದು ನೋಡದೆ ಆನೆಗೆ ಲಾರಿ ಮೇಲಿನ ದಿಂಬಿಗಳನ್ನು ತಳ್ಳಿ ಉಳಿಸಲು ಹೇಳಿದ. ಲಾರಿಯ ಕ್ಯಾಬಿನಲ್ಲಿಟ್ಟಿದ್ದ ಮಣಭಾರದ ಜಾಕ್ ದೊಪ್ಪನೆ ಡ್ರೈವರನ್ನ ತಲೆಯ ಮೇಲೆ ಬಿದ್ದ. ಹೊಡೆತಕ್ಕೆ ಅವನ ತಲೆ ಜಜ್ಜಿ ಕಮಕ್ ಪರಂಧಾಮಕ್ಕೆ ಹೋದ. ಇದರಿಂದ ಲಾರಿ ದಡಾರ ಉರುಳಿದ ಸದ್ದು ಕೇಳಿ ಏನಾಯ್ತೆಂದು ಗಾಬರಿಯಾದ ಶಿವೇಗೌಡರು, ಲಾರಿ ಕ್ಲೀನರ್ ಎಲ್ಲ ಓಡಿ ಬಂದರು. ಇಷ್ಟು ಇಲ್ಲಿವರೆಗೂ ನೀವು ಬರಿಬೇಕಾಗತ್ತೆ. ಓಕೆನಾ. ಇಷ್ಟು ಬರೆದ್ರೆ 3 ಅಂಕಗಳು ಸಿಗುತ್ತೆ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಇದರಲ್ಲಿ, ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿ ಊರನ್ನು ಸ್ವಚ್ಛವಾಗಿಡೋದು ನಿಮ್ಮ ಕರ್ತವ್ಯ. ಇದು ಕೂಡ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಆಯ್ಕೆ ನೋಡಿ. ಇದು ಕೂಡ KP ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಂಥ ಕೃಷ್ಣೇಗೌಡನ ಆನೆ ಎಂಬ ದೀರ್ಘ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಇದನ್ನು ಬರಿಬೇಕು. ಫಸ್ಟ್ ಮೆಥಡ್, ಸಂದರ್ಭ ಯಾವ ಸಂದರ್ಭ ಅಂತ ಬರಿಬೇಕು. ಈ ಮಾತನ್ನು ನಿರೂಪಕರು ಖಾನ್ ಸಾಹೇಬರಿಗೆ ಹೇಳಿದ ಮಾತಾಗಿದೆ. ಈ ಸಂದರ್ಭನುಚಿತ ವಾಕ್ಯದಲ್ಲಿ ಖಾನ್ ಸಾಹೇಬರು ಕಂತ್ರಿ ನಾಯಿಗಳನ್ನು ಸಾಯಿಸಲು ಕ್ರಮಗಳನ್ನು ಕೈಗೊಂಡಿದ್ದರು. ಆದರೆ ಹುಚ್ಚು ನಾಯಿ ಕಡಿತಕ್ಕೆ ತುತ್ತಾದವರು 14 ಇಂಜೆಕ್ಷನ್ ತೆಗೆದುಕೊಳ್ಳಬೇಕು ಎಂದರು. ಸ್ವಾರಸ್ಯ, ಯಾವ ಸ್ವಾರಸ್ಯದಲ್ಲಿ ಈ ಒಂದು ವ್ಯಾಖ್ಯಾನ ಬಂತು ಅಂದರೆ ನೋಡಿ, ಖಾನ್ ಸಾಹೇಬರು ಹೇಳುತ್ತಾ, ಏನು ಮಾಡುತ್ತೀರಿ, ಜನಕ್ಕೆ ತಿಳುವಳಿಕೆ ಕಡಿಮೆ, ಸುಮ್ಮನೆ ಸುಳ್ಳು ಆಪಾದನೆ ಮಾಡುತ್ತಾರೆ, ನಾಯಿಗಳು ಎಲ್ಲಿಂದ ಬರುತ್ತವೆ ಎಂದು ಯೋಚಿಸುವುದಿಲ್ಲ ಎಂದು ಸಿದ್ಧ ಉತ್ತರಗಳನ್ನು ನೀಡುತ್ತಿದ್ದಾರೆ.
ಹೇಳುತ್ತಿದ್ದ. ಈ ಉತ್ತರಗಳಿಂದ ನಿರೂಪಕರ ಸಿಟ್ಟು ಸ್ವಲ್ಪ ಹೆಚ್ಚಿ ಖಾನ್ ಸಾಹೇಬರ ಸಣ್ಣ ಪುಟ್ಟ ವಿಷಯಗಳನ್ನೆಲ್ಲ ತೆಗೆದುಕೊಂಡು ಬಂದು ಧರ್ಮಕ್ಕೆ ಗಂಟು ಹಾಕಿ ಸುಮ್ಮನೆ ಕಾಂಪ್ಲಿಕೇಟ್ ಮಾಡುತ್ತಿದ್ದೀರಿ ಎಂದು ಈ ಮೇಲಿನಂತೆ ನಿಮ್ಮ ಒಂದು ಕರ್ತವ್ಯವನ್ನು ತಿಳಿಸಿದ್ದಾರೆ. ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿ ಊರನ್ನು ಸ್ವಚ್ಛವಾಗಿಡುವುದು ನಿಮ್ಮ ಕರ್ತವ್ಯ ಅಂತ ಇಷ್ಟು ಬರಿಬೇಕಾಗುತ್ತೆ. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು ಕೂಡ ಬಹಳ ಇಂಪಾರ್ಟೆಂಟ್. ಇದು ನೋಡಿ, ಪ್ರಮದವನದಲ್ಲಿ ರಾವಣ ಸೀತೆಯ ನಡುವೆ ನಡೆದ ಸಂಭಾಷಣೆಯನ್ನು ವಿವರಿಸಿರಿ. ನೋಡಿ, ಸೀತಾದೇವಿಯನ್ನು ನೋಡಬೇಕೆಂಬ ತವಕದಿಂದ ರಾವಣನು, ಅಂದರೆ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ನಿಮಗೆ 2 ಪ್ರಶ್ನೆಗಳಿಗೆ 5-6 ವಾಕ್ಯ, ಅಂದರೆ 4 ಅಂಕಗಳಿಗೆ ಸಂಬಂಧಪಡುವಂಥದ್ದು. ಲಾಂಗ್ ಕ್ವಶನ್ಸ್ಗಳಿಗೆ 4 ಅಂಕಗಳಿಗೆ ಸಂಬಂಧಪಡುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವ ರೀತಿ ಬರೀಬೇಕು ಅನ್ನೋದು ಕೂಡ ಇಲ್ಲಿ ಕೊಡ್ತಾ ಇದ್ದೇನೆ. ನೋಡಿ ಇಲ್ಲಿ ಪ್ರಮದವನದಲ್ಲಿ ರಾವಣ ಸೀತೆಯ ನಡುವೆ ನಡೆದ ಸಂಭಾಷಣೆಯನ್ನು ವಿವರಿಸ್ತಾರೆ. ಎಷ್ಟೋ ವಿದ್ಯಾರ್ಥಿಗಳು ಬೇಡವಾದದ್ದು ಉತ್ತರವನ್ನು ನೀಡ್ತೀರಾ. ಈ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಇಷ್ಟೇ ಆನ್ಸರ್ ಅನ್ನು ಬರೆದ್ರೆ ಸಾಕು. ಸೀತಾದೇವಿಯನ್ನು ನೋಡಬೇಕೆಂಬ ತವಕದಿಂದ ರಾವಣನು ವೇಗವಾಗಿ ಗರ್ವದಿಂದ ಬರುತ್ತಿರುವುದನ್ನು ನೋಡಿ ಅವಳ ಪಕ್ಕದಲ್ಲಿದ್ದ ರಾಕ್ಷಸ ಪತ್ನಿಯರು ಸೀತಾದೇವಿಗೆ ರಾವಣನನ್ನು ತೋರಿಸಿದರು. ಆಗ ಸೀತಾದೇವಿಗೆ ರಾವಣನ ರೂಪು ತೃಣಕಲ್ಪದಂತೆ ಕಂಡಿತು. ಇಲ್ಲಿ ಪತಿ ಭಕ್ತಿಯಲ್ಲಿ ಈ ಸೀತಾದೇವಿಯಂತೆ ಸದ್ಭಾವವನ್ನು ಬಳಸಿಕೊಂಡು ಒಳಕೊಂಡ ಒಂದು ಪುಣ್ಯವಂತ ಸತಿಯರು ಮತ್ತೆ ಬೇರೆ ಯಾರಿದ್ದಾರೆಯೇ ಎಂದು ಕವಿ ಉದ್ಗಾರ ತೆಗೆಯುತ್ತಾನೆ. ಇಲ್ಲಿ ಕವಿಯು ಸೀತಾದೇವಿಯ ಪತಿ ಭಕ್ತಿಯ ಶ್ರೇಷ್ಠತೆಯ ಗುಣಗಾನ ಮಾಡುತ್ತಾನೆ. ರಾವಣನು ಈ ಹತ್ತಿರ ಬಂದರೆ ನಾನು ಅವನ ಬಾಯಿಂದ ರಾಮ ಲಕ್ಷ್ಮಣನ ಬಗ್ಗೆ ಎಂಥ ಕೆಟ್ಟ ವಾರ್ತೆಯನ್ನು ಕೇಳುವುದಾಗುವುದು ಎಂದು ಕಮಲದಂತಹ ಮುಖವುಳ್ಳವಳಾದ ಸೀತಾದೇವಿಯು ಮನದಲ್ಲಿ ತಲ್ಲನ ಪಟ್ಟಳು. ಈ ರೀತಿಯಾಗಿ ಮನದಲ್ಲಿ ತಲ್ಲನ ಪಡುತ್ತಿದ್ದ ಸೀತಾದೇವಿಯ ಮುಂದೆ ನಿಂತು ರಾವಣನು ಹೀಗೆಂದನು, ನೋಡು ಸೀತಾದೇವಿಯೇ, ನನಗೆ ಬಹುರೂಪಿಣಿ ವಿದ್ಯೆ ಸಾಧ್ಯವಾಗಿದೆ. ನನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನನ್ನನ್ನು ಯುದ್ಧ ಭೂಮಿಯಲ್ಲಿ ಎದುರಿಸುವವರು ಯಾರೂ ಇಲ್ಲ. ಆದ್ದರಿಂದ ನಿನ್ನ ನೆಚ್ಚಿನ ಒಂದು ರಾಮನ ದೆಸೆಯನ್ನು, ಅಂದರೆ ಅವನ ಬರುವಿಕೆಯ ಒಂದು ಆಸೆಯನ್ನು ಬಿಟ್ಟು ನನ್ನನ್ನು ಒಪ್ಪಿಕೊಂಡು ನನ್ನ ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎಂದು. ಆಗ ಸೀತಾದೇವಿಯು ರಾವಣನ ಮಾತನ್ನು ಕೇಳಿ ಮನಸ್ಸಿನಲ್ಲಿ ದುಃಖಿಸಿ ಹೀಗೆಂದಳು. ಇಷ್ಟು ನೀವು ಬರೀಬೇಕಾಗತ್ತೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ನೆಕ್ಸ್ಟು 4 ಅಂಕಗಳಿಗೆ ಮಂಗಳಲಿಂಗದ ಮಹತ್ವವನ್ನು ಹೇಗೆ ವಿವರಿಸಲಾಗಿದೆ, ಇದೊಂದು ಪ್ರಶ್ನೆ ಓದ್ಕೊಳ್ಳಿ. ಓಕೆನಾ. ಇಂಪಾರ್ಟೆಂಟ್ ಕ್ವಶನ್ ಇದು. ಸಿಂಹಬಾಲನ ನೋಡಿ, ಸಿಂಹಬಾಲದ ಕೋತಿಗಳು ಮತ್ತು ಹಾಡು ಹಕ್ಕಿಗಳಿಗಾದ ಅನಾನುಕೂಲಗಳು ಯಾವುವು ವಿವರಿಸಿ. ಇದೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಇದೊಂದು ಸರಿಯಾಗಿ ಸ್ಟಡಿ ಮಾಡ್ಕೊಳ್ಬೇಕು. ಇಷ್ಟೇ ಆನ್ಸರ್ ಬರೆದ್ರೆ ಸಾಕು. ನೀವು ಇಲ್ಲಿಂದ ಇಟ್ಕೊಂಡು ಕಾಲಾಂತರದಿಂದ ನೆಲೆಯಾಗಿದೆ ಇಲ್ಲಿವರೆಗೂ ನೀವು ಆನ್ಸರನ್ನು ಬರೀಬೇಕಾಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಇದು ನೋಡಿ, ಇಲ್ಲಿ ನೋಡಿ, ನಿದ್ರೆ ಮಂಪರಿನಲ್ಲಿದ್ದ ಡ್ರೈವರ್ ಪರಂಧಾಮಕ್ಕೆ ಹೋದ ಸಂದರ್ಭವನ್ನು ವಿವರಿಸಿರಿ ಅಂತ ಹೇಳ್ತಾರೆ. ಇದು ಕೂಡ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಇಷ್ಟು ನೀವು ಆನ್ಸರನ್ನು ಬರೆದ್ರೆ ಸಾಕು. ಪರಂಧಾಮಕ್ಕೆ ಹೋದ ಇಲ್ಲಿವರೆಗೂ ಬರಿಬೇಕಾಗುತ್ತೆ. ಇಷ್ಟು ಪ್ರಶ್ನೆಯನ್ನು ನೀವು ಈ ಉತ್ತರವನ್ನು ಬರಿಬೇಕಾಗುತ್ತೆ. ಪ್ರಶ್ನೆ ಬಂದ್ಬಿಟ್ಟು ಕ್ರೀಡೆ ಮತ್ತು ನಮ್ಮ ಆರೋಗ್ಯ. ಇದು ಪ್ರಬಂಧಕ್ಕೆ ಬರುವಂಥ ಪ್ರಶ್ನೆ. ಇದು ನಿಮಗೆ ಪರಿಸರ ಸಂರಕ್ಷಣೆ ಬರ್ಬೋದು, ಇನ್ನೂ ಕೂಡ 2-3 ಹೇಳ್ಕೊಡ್ತೇನೆ. ಬಟ್ ಹಾಗಾದರೆ ಪ್ರಬಂಧ ಬರೆಯುವಂಥ ಮೆಥಡ್ ಇದೆ ನಿಮಗೆ. ಆ ಮೆಥಡನ್ನು ಹೇಳ್ಕೊಡ್ತೇನೆ ಬನ್ನಿ. ನೋಡಿ, ಕ್ರೀಡೆ ಮತ್ತು ನಮ್ಮ ಆರೋಗ್ಯ ಬಗ್ಗೆ ಕೇಳಿದ್ದಾರೆ ನಿಮಗೆ, ಹೌದಾ? ಯಾಕಂದರೆ 4 ಅಂಕಗಳಿಗೆ ಇರುತ್ತೆ. ಫಸ್ಟ್ ಮೆಥಡ್ ಏನಪ್ಪ ಅಂದರೆ ಪೀಠಿಕೆ ಹಾಕಬೇಕು. ಯಾವ ವಿಷಯಕ್ಕೆ ಸಂಬಂಧಪಡುವಂಥ ಪ್ರಬಂಧ ಆಗಿರುತ್ತೆ ನೋಡಿ, ಅದಕ್ಕೆ ಸಂಬಂಧಪಡುವಂಥ ಪೀಠಿಕೆ ಹಾಕಬೇಕು. ನೋಡಿ, ಕ್ರೀಡೆ ಬಗ್ಗೆ ಆರೋಗ್ಯ. ಕ್ರೀಡೆಯು ಪ್ರತಿಯೊಬ್ಬರ ಜೀವನದಲ್ಲಿ ವಿಶೇಷ ಪಾತ್ರವನ್ನು ವಹಿಸುತ್ತದೆ. ಏಕೆಂದರೆ ಕ್ರೀಡೆಗಳು ಯಾವಾಗಲೂ ಒಬ್ಬ ವ್ಯಕ್ತಿಯನ್ನು ಆರೋಗ್ಯಕರವಾಗಿ, ಸಮೃದ್ಧವಾಗಿ ಮತ್ತು ಕ್ರಿಯಾಶೀಲವಾಗಿರುವಂತೆ ಮಾಡುತ್ತದೆ. ಆರೋಗ್ಯವಂತ ದೇಹದಿಂದ ಮಾತ್ರ ಮನಸ್ಸು ಆರೋಗ್ಯವಾಗಿರಲು ಸಾಧ್ಯ. ನಾವು ಎಲ್ಲ ಸಮಯದಲ್ಲೂ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಂಡಾಗ ಮಾತ್ರ ನಾವು ಜೀವನದಲ್ಲಿ ಉತ್ತಮ ಸಾಧನೆಗಳನ್ನು ಸಾಧಿಸಬಹುದು. ಆದ್ದರಿಂದ ಜೀವನದಲ್ಲಿ ಕ್ರೀಡೆಗಳು ಅವಶ್ಯಕ. ಇದು ಪೀಠಿಕೆ ಹಾಕಬೇಕು. ನೆಕ್ಸ್ಟ್ ವಿಷಯ ವಿಸ್ತರಣೆ ಹಾಕಬೇಕು, 2ನೇ ಸ್ಟೆಪ್ ಇದು. ನೆಕ್ಸ್ಟ್ ಕ್ರೀಡೆಗಳ ಮೌಲ್ಯಗಳನ್ನು ಹಾಕಬೇಕು. ನೆಕ್ಸ್ಟ್ ಮಾನಸಿಕ ಆರೋಗ್ಯ, ದೈಹಿಕ ಸದೃಢತೆ, ಒತ್ತಡ ನಿವಾರಣೆ, ಆತ್ಮರಕ್ಷಣೆ, ಕ್ರೀಡೆಯ ಪ್ರಯೋಜನಗಳು ಹಾಕಿದ ಮೇಲೆ ಕ್ರೀಡೆಯ ಪ್ರಕಾರ, ಉಪಸಂಹಾರ. ಇಷ್ಟು ಬರೆದ್ಬಿಟ್ರೆ ಆರಾಮಾಗಿ ನೀವು 4 ಅಂಕಗಳು ಆರಾಮಾಗಿ ಸಿಗುತ್ತೆ ನಿಮಗೆ ಔಟ್ ಆಫ್ ಔಟ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಇಂಪಾರ್ಟೆಂಟ್ ಇನ್ನೊಂದು, ಈ ಒಂದು ಪತ್ರಲೇಖನ ಯಾವ್ದು ಬೇಕಾದರೂ ವಿಷಯ ಬರ್ಬೋದು ನಿಮಗೆ. ಓಕೆನಾ, ಏನು ತೊಂದರೆ ಇಲ್ಲ. ಬಟ್ ಪತ್ರಲೇಖನ ಬರೆಯುವಂಥ ಮೆಥಡನ್ನು ಹೇಳ್ಕೊಡ್ತಾ ಇದ್ದೇನೆ ಇವತ್ತು. ಎಷ್ಟೋ ವಿದ್ಯಾರ್ಥಿಗಳಿಗೆ ಪತ್ರಲೇಖನ ಬರೆಯುವಂಥ ಮೆಥಡಿಗೆ ಗೊತ್ತಿರೋದಿಲ್ಲ. ನೋಡಿ, ದಿನಾಂಕ ಇಲ್ಲಿ ಕೊಟ್ಟಿದ್ದಾರೆ, ಹೌದಾ? ದಿನಾಂಕ 1 ಜನವರಿ 2026. ದಿನಾಂಕ ರೈಟ್ ಸೈಡ್ ಮೇಲ್ಗಡೆ ಹಾಕಬೇಕಾಗುತ್ತೆ. ಸ್ಥಳ ಕೂಡ ನೀವು ಇಲ್ಲಿ ಹಾಕಿದ್ರು ನಡೀತದೆ. ಓಕೆನಾ. ನೆಕ್ಸ್ಟ್ ಇವರಿಂದ ಫಸ್ಟ್ ಮೆಥಡ್, ಇವರಿಂದ ಮೊದಲು ಹಾಕಬೇಕಾಗುತ್ತೆ. ನೋಡಿ, ಮಲ್ಲಿಕಾರ್ಜುನ್ ಅಥವಾ ದರಾರ್ ಬೇಂದ್ರೆ ರಸ್ತೆ, ಸಾಧನಕೆರೆ, ಧಾರವಾಡ. ಓಕೆನಾ. ನೆಕ್ಸ್ಟ್ ಇವರಿಗೆ ನೆಕ್ಸ್ಟ್ ಮೆಥಡ್ ಯಾವುದು? ನೀವು ಯಾವುದೇ ಕಾರಣಕ್ಕೂ
ಅದರ ಕೆಳಗಡೆನೆ ಇವರಿಗೆ ಬರಿಬೇಕಾಗತ್ತೆ. ಯಾರಿಗೆ? ಮಾನ್ಯ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಆಡಳಿತ ಭವನ, ಧಾರವಾಡ. ಇಷ್ಟು ಬರೆದಾದ್ಮೇಲೆ ನೆಕ್ಸ್ಟ್ ಮಾನ್ಯರೇ ಬರಿಬೇಕು. ಇದು ಮೇನ್ ಇಂಪಾರ್ಟೆಂಟ್. ಮಾನ್ಯರೇ ವಿಷಯ, ಮಾನ್ಯರೇ ಅಂತ ಆದಮೇಲೆ ವಿಷಯ, ರಸ್ತೆ ದುರಸ್ತಿಗೊಳಿಸುವ ಕುರಿತು ವಿಷಯ. ಆಮೇಲೆ ವಿಷಯವನ್ನು ಕರೆಕ್ಟಾಗಿ ನೀವು ಪ್ರಸ್ತುತಪಡಿಸ್ಬೇಕು ಈ ರೀತಿಯಲ್ಲಿ. ಇದು ವಿಷಯವನ್ನು ಪ್ರಸ್ತುತಪಡಿಸಿದ ಮೇಲೆ ಇಷ್ಟಾದಮೇಲೆ ನೆಕ್ಸ್ಟು ಲಾಸ್ಟಿಗೆ ವಂದನೆಗಳೊಂದಿಗೆ ಅಥವಾ ಧನ್ಯವಾದಗಳೊಂದಿಗೆ ಬರಿಬೇಕಾಗತ್ತೆ. ಇದು ಆದಮೇಲೆ ತಮ್ಮ ವಿಶ್ವಾಸಿ ಸುನಿಲ್ NS ಅನುಷಾ 8 ಇಷ್ಟು ಬರೆದ್ಬಿಟ್ರೆ ಸಾಕು. ನಿಮಗೆ ಔಟ್ ಆಫ್ ಅಂಕಗಳು ನಿಮಗೆ ಪತ್ರ ಲೇಖನದಲ್ಲಿ ಸಿಗುತ್ತೆ. ಇದು ಬರೆಯುವಂತಹ ಮೆಥಡ್ಗಳು. ಇದೇ ರೀತಿ ಮೆಥಡನ್ನು ನೀವು ಬರಿಬೇಕಾಗತ್ತೆ. ನೋಡಿ, ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಇಲ್ಲಿ ಬಂದ್ಬಿಟ್ಟು ಸಂದರ್ಭದೊಡನೆ ಮಾತೆ ಮರೆತು ಹೋಗಿದೆ ಕಣೆ. ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಆಯ್ಕೆ ನೋಡಿ, ಈ ಮೇಲಿನ ವಾಕ್ಯವನ್ನು ಶ್ರೀಮತಿ ಲಲಿತಾ ಸಿದ್ದಬಸವಯ್ಯ ಅವರು ಬರೆದ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಎಂಬ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ ಯಾವ ಸಂದರ್ಭ ಅಂದರೆ ತನ್ನ ಜೀವನ ಸಂಗಾತಿಯಿಂದ ದೂರವಾಗಿ ಮಗನ ಆಶ್ರಯದಲ್ಲಿರುವ ಮುದುಕನ ಚಿತ್ರಣವನ್ನು ಇದು ತಿಳಿಸ್ತದೆ. ದೂರದ ಅಸ್ಸಾಮಿನಲ್ಲಿ ಮಗನ ಹತ್ತಿರ ಇರುವ ಮುದುಕನಿಗೆ ಮುದುಕಿ ಫೋನ್ ಮಾಡಿದಾಗ ಮುದುಕ ಈ ಮಾತನ್ನು ಹೇಳುತ್ತಾನೆ. ನೋಡಿ ಸ್ವಾರಸ್ಯ, ದೂರದ ಅಸ್ಸಾಮಿನಲ್ಲಿ ಸಣ್ಣ ಮಗನ ಹತ್ತಿರ ಇರುವ ಮುದುಕನಿಗೆ ಅಲ್ಲಿ ಸಮಯ ಕಳೆಯುವುದೇ ಕಷ್ಟವಾಗಿಬಿಟ್ಟಿದೆ. ಕಿರಿಮಗ ಮತ್ತವನ ಹೆಂಡತಿ ಮುಂಜಾನೆ 9ಕ್ಕೆ ಗುಡ್ಡದ ಕ್ವಾರ್ಟರ್ಸ್ ಬಿಟ್ಟರೆ ಮತ್ತೆ ಮನೆ ಸೇರುವುದು ಹೊತ್ತು ತಿರುಗಿದ ಮೇಲೆ. ಹೀಗಾಗಿ ಮನೆಯಲ್ಲಿ ಯಾರು ಇಲ್ಲದ ಕಾರಣ ಮುದುಕ ಯಾರ ಜೊತೆ ಮಾತನಾಡಬೇಕು ಎಂಬ ಪ್ರಶ್ನೆ ಕಾಡುತ್ತದೆ. ಯಾರ ಜೊತೆ ಮಾತನಾಡಬೇಕೆಂದರೆ ಅಲ್ಲಿಯ ಭಾಷೆ ಅವನಿಗೆ ಸ್ವಲ್ಪವೂ ಬರುವುದಿಲ್ಲ. ಮುದುಕಿ ಫೋನ್ ಮಾಡಿದಾಗ ಮಾತಾಡು ಆಡು ಮಾಡುತ್ತಿರುವ ನಿಲ್ಲಿಸಬೇಡ ಎಂದು ಗೋಗಿರುತ್ತಾನೆ. ಗೋನುಗೋಡನ್ನೇ ತಬ್ಬಿ ಹಿಡಿದಿದ್ದಾನೆನ್ನುವುದು ಇಲ್ಲಿಂದಲೇ ಗೊತ್ತಾಗುತ್ತದೆ. ಮುದುಕಿಗೆ ನಾನು ಇಲ್ಲಿ ಒಬ್ಬಂಟಿಯಾಗಿರುವುದರಿಂದ ಮಾತೆ ಮರೆತು ಹೋಗಿದೆ ಕಣೆ ಎಂದು ಮುದುಕಿಯ ಮುಂದೆ ತನ್ನ ಕಷ್ಟವನ್ನು ತೋಡಿಕೊಳ್ಳುತ್ತಾನೆ. ದೂರವಾಣಿಯ ಮೂಲಕ ಪರಸ್ಪರರ ದನಿ ಕೇಳಲು ಚಡಪಡಿಸುವ ಈ ಹಿರಿಯ ಜೀವಗಳು ಇಂದಿನ ಸಂಬಂಧಗಳನ್ನು ಕುಟುಕುವ ಸ್ವಾರಸ್ಯವನ್ನು ಈ ಮಾತಿನಲ್ಲಿ ಅರಿಯಬಹುದು. ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಬಿಟ್ಟು ನೋಡಿ, ಇಲ್ಲಿ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಸೀತಾಪಹರಣ ಕಥಂದೋಳ್ ಬಯಕೆಯೇ. ಯಾಕಂದ್ರೆ ಇಲ್ಲಿ ಕೊಡುವಂಥ ಉತ್ತರಗಳನ್ನೇ ನೀವು ಬರಿಬೇಕಾಗುತ್ತೆ. ಆಯ್ಕೆ ನೋಡಿ, ಈ ಪ್ರಶ್ನೆ ಬರುತ್ತೆ ಸಂದರ್ಭದೊಡನೆ. ಈ ಮೇಲಿನ ವಾಕ್ಯವನ್ನು ಮುದ್ದಣ ಬರೆದ ತಿರುಗಳನ್ನು ಬೆಳ್ಳುಡಿ ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಇಷ್ಟು ಬರಿಬೇಕು. ಸಂದರ್ಭ, ಮಂದೋರ್ಮಿಗೆ ಕಥೆಯನ್ನು ಕೇಳಬೇಕು ಎಂಬ ಬಯಕೆ ಉಂಟಾದಾಗ ಮುದ್ದಣ ಯಾವ ಕಥೆಯನ್ನು ಹೇಳಲಿ ಎಂದು ಕೇಳಿದಾಗ ಈ ಮಾತನ್ನು ಮನೋರಮೆಗೆ ಕೇಳುತ್ತಾಳೆ. ಸ್ವಾರಸ್ಯ ನೋಡಿ, ಸ್ವಾರಸ್ಯ ಇಷ್ಟು ನೀವು ಸ್ವಾರಸ್ಯವನ್ನು ಬರಿಬೇಕಾಗತ್ತೆ. ಇಲ್ಲಿಂದ ಮುದ್ದನ ಮನೆ ರೊಮಿಗೆ ಅದಕ್ಕೇನು ಅಡ್ಡಿ, ಇಷ್ಟೊಂದು ಆಸೆ ಉಂಟಾಗಿದ್ದರೆ ಹೇಳುವುದೇ ಮಹಾ. ಇಷ್ಟು ನೀವು ಬರೆದ್ರೆ ಸಾಕು. ಓಕೆನಾ? ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು. ತನಗಾದ ಅವಮಾನವನ್ನು ದ್ರೌಪದಿ ಭೀಮನಿಗೆ ಹೇಳಿಕೊಂಡ ಬಗೆಯನ್ನು ವಿವರಿಸಿರಿ. ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಇದು ಕೂಡ. ಯಾಕಂದರೆ ಇದನ್ನು ಯಾರು ಕೂಡ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗಬೇಡಿ, ಯಾವುದು ಕೂಡ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ಈ ಒಂದು ವಿಡಿಯೋದಲ್ಲಿ ಹೇಳಿದಂಥ ಪ್ರಶ್ನೆ ನೋಡಿ, ಈ ಒಂದು ಪ್ರಶ್ನೆ ಕೇಳ್ತಾರೆ, ಇಷ್ಟೇ ನೀವು ಬರಿಬೇಕಾಗುತ್ತೆ. ದ್ರೌಪದಿ ಭೀಮನಿಗೆ ಅವಮಾನವನ್ನು ಹೇಳಿಕೊಳ್ಳಲು ಮಧ್ಯರಾತ್ರಿಯಲ್ಲಿ ಹೊರಟಳು. ಎಬ್ಬಿಸಿದರೆ ಕೆರಳುತ್ತಾನೋ ಅಥವಾ ಏಕೆ ಒಬ್ಬಳೇ ಈ ಹೊತ್ತಿನಲ್ಲಿ ಬಂದೆ, ಮುಖವೇಕೆ ಮಂಕಾಗಿದೆ ಎಂದು ಸಮಾಧಾನದಿಂದ ಸಂತೈಸುವ ರೀತಿಯಲ್ಲಿ ಮಾತನಾಡಿಸುತ್ತಾನೋ. ನಾನು ಬಂದ ಗಳಿಗೆ ಹೇಗಿದೆವೋ ಇಲ್ಲಿ ಜನರಿಗೆ ಏನೆನಿಸಬಹುದೋ, ಏನು ಮಾಡಲಿ, ಎಬ್ಬಿಸಿಯೇ ಬಿಡುತ್ತೇನೆ ಆದದ್ದಾಗಲಿ ಎಂದುಕೊಂಡು ಭೀಮನ ಹತ್ತಿರ ಹೋದಳು. ಮೆಲ್ಲನೆ ಮುಸುಕನ್ನು ಸರಿಸಿ ಗಲ್ಲವನ್ನು ಹಿಡಿದು ಅಲಗಿಸಿದಳು. ಸದ್ಯ ಭೀಮ ಸಿಡುಕಲಿಲ್ಲ. ದ್ರೌಪದಿ, ಈ ಕತ್ತಲಲ್ಲಿ ಏಕೆ ಬಂದೆ? ನಿನ್ನ ಮುಖದಲ್ಲಿ ತುಂಬ ಗೊಂದಲ ಕಾಣುತ್ತಿದೆಯಲ್ಲ, ಬೇಗ ಹೇಳು. ಈ ಹಾಳು ಅಡಿಗೆಯವರು, ಅದರಲ್ಲೂ ಹೆಂಗಸರು ನಿನ್ನನ್ನು ಕಂಡರೆ ಸಹಿಸುವುದಿಲ್ಲ. ಇವರೆಲ್ಲ ಚಾಡಿಕೋರರು, ಕುಟಾರ ನಾಯಿಗಳು. ಇಲ್ಲಿ ಇವರೆಲ್ಲ ದೇಶಿಗರು. ಇರಲಿ, ನಿನಗೆ ಯಾರಿಂದ ಈ ದುಗುಡದ ಸ್ಥಿತಿ ನಿನಗೆ ಬಂದಿದೆ ಎಂದು ಭೀಮನು ಕೇಳಿದನು. ನಿನ್ನೆಯ ಹಗಲಿನಲ್ಲಿ ಕೀಚಕ ಕುನ್ನಿ ನನ್ನನ್ನು ಒದ್ದುದನ್ನು ನೋಡಿರಬಹುದು. ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು. ಓಕೆನಾ? ನೆಕ್ಸ್ಟ್ ಇದೊಂದು ಇಂಪಾರ್ಟೆಂಟ್ ಪ್ರಶ್ನೆ. ಇದು ಮುಂಬೈ ಜಾತಕದಲ್ಲಿ ಮಕ್ಕಳ ಬಾಲ್ಯದ ಚಿತ್ರಣ ಹೇಗೆ ನಿರೂಪಿತವಾಗಿದೆ. ಇದೊಂದು ತುಂಬ ಇಂಪಾರ್ಟೆಂಟ್. ಇದು 4 ಅಂಕಕ್ಕೆ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಇದೊಂದು ಓದ್ಕೊಳ್ಳೇಬೇಕಾಗುತ್ತೆ. ಯಾರು ಕೂಡ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ಇದು ಕೂಡ ಇಷ್ಟು ಆನ್ಸರನ್ನು ಬರೆದ್ರೆ ಸಾಕು. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಆನೆ ರಹಮಾನ್ನ ಅಂಗಡಿ ಬೀಳಿಸಿದ ಸಂದರ್ಭವನ್ನು ವಿವರಿಸ್ರಿ. ಇದೊಂದು ಪ್ರಶ್ನೆ ಬರುತ್ತೆ. ಇದು 4 ಅಂಕಕ್ಕೆ ಬರುವಂಥ ಪ್ರಶ್ನೆ. ನೇರವಾದಂಥ ಉತ್ತರವನ್ನು ಬರೀರಿ. ಯಾವುದೇ ರೀತಿ ಬೇಡಾದ ಉತ್ತರವನ್ನು ಬರೀಲಿಕ್ಕೆ ಹೋಗಬೇಡಿ. ನೋಡಿ, ಈ ಒಂದು ಪ್ರಶ್ನೆ ಬರುತ್ತೆ. ಹೇಗೆ ಬರೀಬೇಕು ಅಂದರೆ, ಆನೆ ಒಮ್ಮೆ ರಹಮಾನ್ ಸಾಬಿಯ ಪೆಟ್ಟಿಗೆ ಅಂಗಡಿ ದೋಡಿ ಬೆಳೆಸಿತು ಎಂದು ಗಲಾಟೆಯಾಗುತ್ತಿತ್ತು. ಜನರ ಗುಂಪು ನೋಡಿ ಸ್ಕೂಟರ್ ನಿಲ್ಲಿಸಿ ನಾನು ಅವರ ಬಳಿಗೆ ಹೋದೆ. ಗುಂಪಿನ ಪಕ್ಕ ಆನೆ ನಿಂತಿತ್ತು. ಜನ ರಹಮಾನನ ಪುಕಾರುಗಳನ್ನು ಆಲಿಸುತ್ತಿದ್ದರು. ಬಾಳೆಹಣ್ಣು ಕೊಡಲಿಲ್ಲವೆಂದು ಪೆಟ್ಟಿಗೆ ಅಂಗಡಿಯನ್ನೇ ದೂಡಿ ಬೆಳೆಸಿದೆ. ಇದಕ್ಕೆಲ್ಲ ಕೃಷ್ಣೇಗೌಡರು ನಷ್ಟ ಕಟ್ಟಿಕೊಡಬೇಕು ಎಂದು ದೊಡ್ಡ ಗಂಟಲಿನಲ್ಲಿ ಕೂಗುತ್ತಾ ಒಡೆದ ಸೋಡಾ ಬಾಟಲಿಗಳನ್ನು ಚಲ್ಲಾಪಿಲ್ಲಿಯಾಗಿ
ಬಿದ್ದಿದ ಬೀಡಿ ಬೆಂಕಿ ಪೊಟ್ಟನ ಪಪ್ಪರ ಮಿಂಟುಗಳನ್ನು ನೆರೆದವರಿಗೆ ಅವನು ತೋರಿಸುತ್ತಿದ್ದ. ಕೆಲವರು ಆನೆಯನ್ನು ದೂಷಿಸುವುದು ತಪ್ಪೆಂದು, ಕುಡುಕ ಮೇಲಾಯುಧನ ಅವಜ್ಞೆಯೇ ಇದಕ್ಕೆ ಕಾರಣವೆಂದು ಬೈಯುತ್ತಾ ಅವನನ್ನು ಗುಂಪಿನೊಳಗೆ ಹುಡುಕುತ್ತಿದ್ದರು. ಕೊಂಚ ಹೊತ್ತು ಮಾತುಕತೆಯಾಗುವುದರೊಳಗೆ ಮೇಲಾಯುಧ ಬಂದ ಅಪರಾಧಿ ಮೊರೆ ಹಾಕಿಕೊಂಡು ನಿಂತಿದ್ದ. ಆನೆಗೆ ಏನೇನೋ ಮಲಯಾಳಿ ಭಾಷೆಯಲ್ಲಿ ಬೈದ. ಆನೆ ಏನೋ ಪ್ರತಿಕ್ರಿಯೆ ತೋರದೆ ಕಿವಿ ಬೀಸುತ್ತಾ ಸೊಂಡಿಲಾಡಿಸುತ್ತಾ ಅತ್ತಿತ್ತ ನೋಡಿತು. ಇಷ್ಟು ನೀವು ಬರೀಬೇಕಾಗತ್ತೆ ಇಲ್ಲಿವರೆಗೂ, ಓಕೆನಾ? ಕಾಣಲಿಲ್ಲ ಅಲ್ಲಿವರೆಗೂ ನೀವು ಈ ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು. ನೆಕ್ಸ್ಟ್ ಪ್ರಬಂಧ ಇನ್ನೊಂದು ಇಂಪಾರ್ಟೆಂಟ್, ಇದನ್ನು ಕೇಳಬಹುದು ನಿಮಗೆ. ಸಾಮಾಜಿಕ ಜಾಲತಾಣಗಳು ಅವುಗಳ ಪರಿಣಾಮಗಳೇನು, ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಬಂಧಕ್ಕೆ, ಇದು ಕೂಡ ಕೇಳ್ತಾರೆ. ಇಷ್ಟು ನೀವು ಬರೀಬೇಕಾಗುತ್ತೆ. ಈ ಒಂದು ಪ್ರಬಂಧವನ್ನು ಕೇಳಿದರೆ ಇಷ್ಟು ನೀವು ಕರೆಕ್ಟಾಗಿ ಪೀಠಿಕೆಯನ್ನು ಹಾಕಿದ ನಂತರ ನೀವು ಆಮೇಲೆ ಅದಕ್ಕೆ ಸಂಬಂಧಪಡುವಂಥ ವಿಷಯವನ್ನು ವ್ಯಕ್ತಪಡಿಸಬೇಕಾಗುತ್ತೆ. ವಿಷಯ ವಿವರಣೆ ಇಷ್ಟು ಬರೀಬೇಕಾಗುತ್ತೆ. ನೆಕ್ಸ್ಟ್ ಸಾಮಾಜಿಕ ಜಾಲತಾಣಗಳ ಪರಿಣಾಮಗಳು ಯಾವ ರೀತಿ ಬೀರ್ತಾ ಇದ್ದಾವೆ ಇವತ್ತು, ಇದನ್ನೆಲ್ಲ ಬರೀಬೇಕಾಗುತ್ತೆ. ಇಷ್ಟು ಬರೆದ್ರೆ ನಿಮಗೆ ಔಟ್ ಆಫ್ 4 ಅಂಕಗಳು ಸಿಗುತ್ತೆ. ಓಕೆ, ಲಾಸ್ಟಿಗೆ ನೀವು ಉಪಸಂಹಾರವನ್ನು ಬರೀಬೇಕಾಗುತ್ತೆ, ನೆನ್ಪಿಟ್ಕೊಳ್ಳಿ, ಓಕೆನಾ? ಇದು ಪ್ರಬಂಧ ಮೋಸ್ಟ್ ಬಂದ್ಬಿಟ್ಟು ಇಲ್ಲಿ ಸಂದರ್ಭದಲ್ಲಿ ನೋಡಿ, ನೀ ತಂಪ ನನ್ನ ತವರಿಗೆ, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಯ್ಕೆ ನೋಡಿ. ಈ ಮೇಲಿನ ವಾಕ್ಯವನ್ನು ಅಲಸಂಗಿ ಗೆಳೆಯರು ಸಂಪಾದಿಸಿದ ಹಬ್ಬಲಿ ಅವರ ರಸಬಳ್ಳಿ ಎಂಬ ಜನಪದ ತ್ರಿಪದಿಗಳಿಂದ ಆಯ್ದುಕೊಳ್ಳಲಿದೆ. ಸಂದರ್ಭ ಮತ್ತು ಸ್ವಾರಸ್ಯ ಇಷ್ಟು 2 ಇದರಲ್ಲಿ ಬರೀಬೇಕಾಗುತ್ತೆ ನೋಡಿ. ಸಂದರ್ಭ ತಾಯಿಯ ಪ್ರೀತಿ ಮಮತೆಯ ತಾಯಿಯ ಮಹಿಮೆಯನ್ನು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುವಂತಿದೆ. ಸ್ವಾರಸ್ಯ ತಾಯಿ ಮತ್ತು ತವರಿನ ಕುರಿತು ಜನಪದ ಹೆಣ್ಣು ಮಗಳೊಬ್ಬಳು ಈ ಮಾತನ್ನು ಹೇಳಿದ್ದಾಳೆ. ಯಾವ ರೀತಿಯಾಗಿ ಬೇಸಿಗೆಯ ಕಾಲಕ್ಕೆ ಬೇವಿನ ಮರದ ನೆರಳು ಹಾಗೂ ಭೀಮಾ ನದಿಯ ನೀರು ತಂಪನ್ನು ನೀಡುತ್ತದೆವೋ ಅದೇ ರೀತಿಯಾಗಿ ತನ್ನ ಹೆತ್ತ ತಾಯಿಯ ತವರಿನಲ್ಲಿ ತಂಪು ನೀಡುವಳೆಂದು ಹೆಣ್ಣು ಮಗಳು ಹೇಳುತ್ತಾಳೆ. ನೀ ತಂಪ ನನ್ನ ತವರಿಗೆ ಅಂದರೆ ತಾಯಿಯ ಸಾಮೀಪ್ಯ ಮಗಳ ಮನಸ್ಸಿಗೆ ಮತ್ತು ಮಗಳ ಸಾಮೀಪ್ಯ ತಾಯಿಯ ಮನಸ್ಸಿಗೆ ತಂಪನ್ನು ನೀಡುವಂಥದ್ದು. ಇದು ಇಂಪಾರ್ಟೆಂಟ್ ಪ್ರಶ್ನೆ ಕೂಡ. ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ನಿನ್ನ ಗಟ್ಟಿ ಪಾದಕ್ಕೆ. ಆಯ್ಕೆ ಸಂದರ್ಭ ಸ್ವಾರಸ್ಯ ಇಷ್ಟು ನೀವು ಬರಿಬೇಕಾಗುತ್ತೆ ನೋಡಿ. ಆಯ್ಕೆ ಶ್ರೀಮತಿ ಲಲಿತಾ ಸಿದ್ಧ ಬಸವಯ್ಯ ಅವರು ಬರೆದ ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ ಎಂಬ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ನೋಡಿ. ಇದೊಂದು ಸಂದರ್ಭ ಸ್ವಾರಸ್ಯ ಇಷ್ಟು ನೀವು ಬರೆದುಬಿಟ್ರೆ ನಿಮಗೆ 3 ಅಂಕಗಳು ಸಿಗುತ್ತೆ, ಓಕೆನಾ? ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಸಂದರ್ಭ, ನೀರು ಬಿದ್ದರೆ ಕಣ್ಣು ಹೋಗುವ ಅಪಾಯವಿದೆ. ಆಯ್ಕೆ ಸಂದರ್ಭ ಸ್ವಾರಸ್ಯ ನೋಡಿ. ಪಿ ಲಂಕೇಶ್ರವರ ಸಮಗ್ರ ಕಥೆಗಳು ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಮುಟ್ಟಿಸಿಕೊಂಡವನು ಎಂಬ ಕಥೆಯಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಇಲ್ಲಿ ಬಸಲಿಂಗ ತನ್ನ ಕಣ್ಣನ್ನು ತೋರಿಸಲು ಡಾಕ್ಟರ್ ತಿಮ್ಮಪ್ಪನವರ ಹತ್ತಿರ ಹೋದಾಗ ಈ ಮಾತನ್ನು ಬಸಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪನವರು ಹೇಳುತ್ತಾರೆ. ಸ್ವಾರಸ್ಯ ನೋಡಿ, ಅನುಭವಿ ವೈದ್ಯರಾದ ಡಾಕ್ಟರ್ ತಿಮ್ಮಪ್ಪನವರು ಬಸಲಿಂಗನಿಗೆ ಎಡೆಗಣ್ಣಿನ ಆಪರೇಷನ್ ಮುಗಿಸ್ತಾರೆ. ಅವನ ಕೈ ಹಿಡಿದುಕೊಂಡು, ನೋಡು ಇದು ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆ, ನೀನು 2 ವಾರ ಇಷ್ಟು ಇದಾಗಿದೆ. ಇಲ್ಲಿವರೆಗೂ ನೀವು ಬರೆದ್ರೆ ಸಾಕು, ಓಕೆನಾ? ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಬಂದ್ಬಿಟ್ಟು ಇಲ್ಲಿ ನೋಡಿ. ವೆಪನ್ ಸರ್, ವೆಪನ್ ನಮಗೆ ಮುಖ್ಯ. ಆಯ್ಕೆ ಸಂದರ್ಭ ಸ್ವಾರಸ್ಯ ಇಷ್ಟು ಬರೀರಿ, ಓಕೆ? ನೆಕ್ಸ್ಟ್ ಬಂದ್ಬಿಟ್ಟು ಲಾಂಗ್ ಕ್ವಶನ್ಸ್. ಸಂದರ್ಭ ಓದ್ಕೊಳ್ಳಿ. ಆನೆ ಬೇಲಿ ದಾಟಿ ಹೋಯ್ತು ಸರ್, ಇದೊಂದು ಮೋಸ್ಟ್ ಇಂಪಾರ್ಟೆಂಟ್. ಆಯ್ಕೆ ಸಂದರ್ಭ ಸ್ವಾರಸ್ಯ, ಓಕೆ? ಇಷ್ಟು ಓದ್ಕೊಳ್ಳಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ರಾವಣನ ಮನಂಪರಿವರ್ತನೆಯ ಸಂದರ್ಭವನ್ನು ಕವಿ ಹೇಗೆ ಚಿತ್ರಿಸಿದ್ದಾನೆ ವಿವರಿಸಿರಿ ನೋಡಿ. ಇಷ್ಟು ನೀವು ಬರೀಲೇಬೇಕಾಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು. 4 ಅಂಕಕ್ಕೆ ಪ್ರಶ್ನೆ ಕೇಳುವಂಥ ಇದು ಪ್ರಶ್ನೆ ಬಂದೇ ಬರುತ್ತೆ. ಇದೊಂದು ಪ್ರಶ್ನೆ ಓದ್ಕೊಳ್ಳಿ. ಇನ್ನೊಂದು ಪ್ರಶ್ನೆ ಇಂಪಾರ್ಟೆಂಟು, ದ್ರೌಪದಿ ಅವಮಾನಕ್ಕೊಳಗಾದ 3 ಪ್ರಸಂಗಗಳನ್ನು ವಿವರಿಸಿರಿ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಇದೊಂದು ಕೂಡ 4 ಅಂಕಗಳಿಗೆ ಕೇಳುವಂಥ ಪ್ರಶ್ನೆ ನೋಡಿ. ಈ 4 ಅಂಕಗಳಿಗೆ 3 ಅಂಕಗಳಿಗೆ ಸಂದರ್ಭದೊಡನೆ ಕೇಳುವಂಥ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರವನ್ನು ಬರೀಬೇಕು. ಬೇಡದದ್ದು ಏನು ಕೂಡ ಬರಲಿಕ್ಕೆ ಹೋಗಬೇಡಿ. ಇದೇ ರೀತಿಯೇ ನಮ್ಮ ಕೈಯಲ್ಲೂ ಕೂಡ ಕೀ ಆನ್ಸರ್ಸ್ಗಳನ್ನು ಕೊಟ್ಟಿರ್ತಾರೆ. ಈ ಪಾಯಿಂಟ್ಸ್ಗಳು ಇದ್ದರೆ ಮಾತ್ರ ನಿಮಗೆ ಔಟ್ ಆಫ್ ಮಾರ್ಕ್ಸ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಇಷ್ಟು ನೀವು ಬರೆದ್ರೆ ಸಾಕು, ಆರಾಮಾಗಿ ನೀವು 80ಕ್ಕೆ 80 ಅಂಕಗಳನ್ನು ತೊಗೊಳ್ತೀರಾ. ಭಾಗ 1ನಲ್ಲಿ ನಿಮಗೆ ಆಲ್ರೆಡಿ ನಾನು ಮಲ್ಟಿಪಲ್ ಚಾಯ್ಸ್ ಫಿಲ್ಲಿಂದ ಬ್ಲ್ಯಾಂಕ್ಸ್ ಎಲ್ಲವೂ ಕೂಡ ಬಿಟ್ಟಿದ್ದೇನೆ. 1 ಮಾರ್ಕ್ಸ್ ಕ್ವಶನ್, 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕೊಟ್ಟಿದ್ದೇನೆ. ಇದರಲ್ಲಿ ನಿಮಗೆ ಸಂದರ್ಭದೊಡನೆ ಲಾಂಗ್ ಕ್ವಶನ್ಸ್ಗಳು, ಪ್ರಬಂಧ ಇವೆಲ್ಲವೂ ಕೂಡ ಕೊಟ್ಟಿದ್ದೇನೆ, ಓಕೆ? ಇಷ್ಟು ನೀವು ಆರಾಮಾಗಿ ಸ್ಟಡಿ ಮಾಡ್ಕೊಂಡು ಹೋಗಿ, ಓಕೆ? ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಎಲ್ಲ ರೀತಿಯ ಎಲ್ಲ ವಿಷಯಕ್ಕೆ ಸಂಬಂಧಪಡುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ನನ್ನ ಒಂದು ಚಾನಲಲ್ಲಿ ಇದ್ದಾವೆ, ಓಕೆ? ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು. ಹಾಯ್ ವಿದ್ಯಾರ್ಥಿಗಳು, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಎಲ್ಲ ವಿಷಯದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಈ ಒಂದು ವಿಡಿಯೋದಲ್ಲಿ ಇದೆ. ಹಾಗಾದರೆ 28/2/2026 ನಿಮ್ಮ ಕನ್ನಡ ಪರೀಕ್ಷೆ ನಡೀತಾ ಇದೆ, ದ್ವಿತೀಯ PUC ವಿದ್ಯಾರ್ಥಿಗಳಿಗೆ. ಹಾಗಾದರೆ ಕನ್ನಡ ಪರೀಕ್ಷೆಗೆ ಬರುವಂಥ ಫುಲ್ ಗ್ರಾಮರ್ ಪಾರ್ಟ್ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ. ಗ್ರಾಮರ್ಗೆ ಇವು ಬಿಟ್ಟರೆ ಬೇರೆ ಯಾವುದು ಕೂಡ ಬರ್ತಾ ಇಲ್ಲ. ಬನ್ನಿ ಹಾಗಾದರೆ ನಾನಾರ್ಥಗಳನ್ನು ಮೊಟ್ಟ ಮೊದಲು ನೋಡೋಣ.
ತೊರೆ, ತ್ಯಜಿಸು ಮತ್ತು ನದಿ ಎರಡು ಪದಗಳು ಈ ತೊರೆಗೆ ನಾವು ನಾನಾರ್ಥಗಳು ಇದೆ. ನೆಕ್ಸ್ಟ್ ಗುರುವಿಗೆ ನಾನಾರ್ಥಗಳು ಬಹಳ ಇದೆ. ಗ್ರಹ, ಎರಡು ಮಾತ್ರೆ, ಶಿಕ್ಷಕ, ದೊಡ್ಡದು, ವಾರದ ಹೆಸರು. ಕಲಿ, ಶೂರ, ಒಂದು ಯುಗ, ಕೊಳೆ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಗುಣವಾಚಕಗಳನ್ನು ನಾವು ನೋಡೋದಾದರೆ ಹುಸಿನಿದ್ದೆ, ಹುಸಿ, ಗೂಗೆ ಮರಿ, ಬೆಳ್ಳಿ ಲೋಟ, ಬೆಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಕ್ರಿಯಾಪದಗಳ ಧಾತು ರೂಪಗಳನ್ನು ಬರೀರಿ ಅಂತ ಹೇಳ್ತಾರೆ ನೋಡಿ. ನಿಂದರು, ನಿಲ್ಲು, ಬಂದಿತು, ಬರು, ಕುಣಿದನು, ಕುಣಿ. ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಗ್ರಾಮರ್ ಪಾರ್ಟಿಗೆ. ನೆಕ್ಸ್ಟ್ ಕೆಳಗಿನ ಎರಡು ಕ್ರಿಯಾಪದಗಳ ಕಾಲವನ್ನು ಗುರುತಿಸಿ ಬರೀಲಿಕ್ಕೆ ಹೇಳ್ತಾರೆ. ಹಾಡುವಳು ಭವಿಷ್ಯತ್ ಕಾಲ, ಕೇಳುತ್ತಾರೆ ವರ್ತಮಾನ ಕಾಲ, ಹೋದರು ಭೂತಕಾಲ. ನೆಕ್ಸ್ಟ್ ಕೆಳಗಿನ ಪದಗಳ ಎರಡು ವಿಭಕ್ತಿಗಳನ್ನು ಹೆಸರಿಸಿ ಅಂತ ಕೇಳ್ತಾರೆ. ದುರುದೋಳ್ ಸಪ್ತಮಿ, ಮನೆಗೆ ಚತುರ್ಥಿ, ವಲ್ಲಭನ ಷಷ್ಠಿ. ನೆಕ್ಸ್ಟ್ ತದ್ಭವ ರೂಪ ಬರೆಯಿರಿ ಅಂತ ಹೇಳ್ತಾರೆ. ಶ್ರೀ ಸಿರಿ, ಶಿರ ಸಿರ, ರಾಯ ರಾಜ. ನೆಕ್ಸ್ಟ್ ಬಂದ್ಬಿಟ್ಟು ನೋಡಿಲಿ, ಇದು ಕೂಡ ಸೇಮ್ ಇದೆ. ನೆಕ್ಸ್ಟು ಸುತ ಮಗ ತರಳ ತನುಜ ಅಂತ ಹೇಳ್ತೀವಿ. ಯಾಕಂದರೆ ಸುತನಿಗೆ 3 ನಾನಾರ್ಥಗಳು ಬರ್ತದೆ. ಬಂಗಾರ, ಸುವರ್ಣ, ಹೊನ್ನು, ಹೇಮ, ಕನಕ ಇಷ್ಟು ಪದಗಳು ಇದೆ. ನಂಜು, ವಿಷ, ಪಾಷಾಣ. ಮೋಸ್ಟ್ ಇಂಪಾರ್ಟೆಂಟ್ ಇದು ಏನಪ್ಪ ಅಂದರೆ ಸಮನಾರ್ಥಕಗಳು. ಇವು ನಾನಾರ್ಥಗಳು ಅಲ್ಲ, ಸಮನಾರ್ಥಕಗಳು. ನೆಕ್ಸ್ಟ್ ಇಲ್ಲಿ ಗುಣವಾಚಕಗಳನ್ನು ನೋಡೋದಾದರೆ ದುರ್ಗಂಧ, ದೂರ್, ಕೆಟ್ಟ ಅಂತ ಅರ್ಥ. ಕ್ರೂರ ಕರ್ಮ, ಇದರ ಅರ್ಥ ಗುಣವಾಚಕ ಯಾವುದಂದ್ರೆ ಕ್ರೂರ. ಗಟ್ಟಿಪಾದ, ಗಟ್ಟಿ. ನೆಕ್ಸ್ಟು ಕ್ರಿಯಾಪದಗಳ ಧಾತು ರೂಪಗಳನ್ನು ಬರೀರಿ ಅಂತ ಹೇಳ್ತಾರೆ. ತೂಗಿದನು, ತೂಗು, ಕೊಟ್ಟರು, ಕೊಡು, ಓದಿದನು, ಓದು. ಕೆಳಗಿನ ಎರಡು ದ್ವಿರಕ್ತಿ ಪದಗಳನ್ನು ಬರೀಲಿಕ್ಕೆ ಹೇಳ್ತಾರೆ ನೋಡಿ. ಹಚ್ಚ ಹಸುರು, ಮಳೆಗಾಲದಲ್ಲಿ ಭೂಮಿಯು ಹಚ್ಚ ಹಸುರಿನಿಂದ ಕೂಡಿರುತ್ತದೆ. ಬೇಡ ಬೇಡ, ಬೇಡ ಬೇಡ, ಕೆಟ್ಟ ಜನರ ಸಹವಾಸ ಬೇಡ. ಮೆಲ್ಲನೆ, ಇದು ಮಗು ಮೆಲ್ಲನೆ ನಡೆದಾಡಲು ಕಲಿಯುತ್ತದೆ. ಭಾಳ ಇಂಪಾರ್ಟೆಂಟ್ ಇವು, ನೆನ್ಪಿಟ್ಕೊಳ್ಳಿ, ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಕೊನೆವರೆಗೂ ನೋಡಿ. ಯಾಕಂದರೆ ಇವೇ ಬರೋದು ನಿಮಗೆ ಗ್ರಾಮರ್ ಪಾರ್ಟಿಗೆ. ಯಾಕಂದರೆ ನಿಮ್ಮ ಕನ್ನಡದಲ್ಲಿ ಔಟ್ ಆಫ್ ವರ್ಡ್ ತೊಗೊಳ್ಬೇಕು ಅಂದರೆ ಗ್ರಾಮರ್ ಪಾರ್ಟ್ ಭಾಳ ಇಂಪಾರ್ಟೆಂಟ್ ಇರುತ್ತೆ. ನೆಕ್ಸ್ಟು ಎರಡು ಪದಗಳ ವಿಭಕ್ತಿಗಳನ್ನು ಹೆಸರಿಸಿ ಅಂತ ಹೇಳ್ತಾರೆ. ಬಸ್ಲಿಂಗನಿಗೆ ಚತುರ್ಥಿ, ಗದ್ಯದೋಳ್ ಸಪ್ತಮಿ, ಮಂತ್ರಿಯು ಪ್ರಥಮ. ಓಕೆ, ಕೆಳಗಿನ ಪದಗಳ ತಸ್ತಮ ರೂಪ ಬರೆಯಿರಿ. ಜಸ, ಯಸ, ಪರೀಕ್ಷಿಸು, ಸಕ್ಕದ, ಸಂಸ್ಕೃತ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನಾನಾರ್ಥಗಳನ್ನು ಬರೀಲಿಕ್ಕೆ ಇನ್ನೂ ಕೆಲವೊಂದು ನಾನಾರ್ಥಗಳು ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ ನೋಡಿ. ನರಕ್ಕೆ 3 ನಾನಾರ್ಥಗಳಿದಾವೆ. ಮನುಷ್ಯ, ರಕ್ತನಾಳ, ಅರ್ಜುನ, ಗಂಡ ಒಂದು ಪದಕ್ಕೆ ಪತಿ, ಅಪಾಯ, ಮುನಿ, ಕೋಪ, ಋಷಿ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ 2 ಪದಗಳ ಗುಣವಾಚಕಗಳನ್ನು ಬರೀರಿ ಅಂತ ಹೇಳ್ತಾರೆ. ದುರ್ಜನರು, ದುರ್ಗೆಟ್ಟ, ಹಾಡು ಹಕ್ಕಿ, ಹಾಡು, ದೂರದೃಷ್ಟಿ, ದೂರ ಅಂತ ಹೇಳ್ಬೋದು. ಕೆಳಗಿನ 2 ಕ್ರಿಯಾಪದಗಳ ಕಾಲವನ್ನು ಗುರುತಿಸಿ ಬರೆಯಿರಿ. ನಲಿಯುತ್ತ, ವರ್ತಮಾನ, ಇದು ಕ್ರಿಯಾಪದಗಳ ಕಾಲವನ್ನು ಗುರುತಿಸಿ ಬರೆಯುವಂಥದ್ದು. ಇವು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ನಲಿಯುತ್ತಾ ವರ್ತಮಾನದಲ್ಲಿ ಬಂದರೆ, ತಿಂದನು ಭೂತಕಾಲದಲ್ಲಿ ಬರ್ತದೆ, ನೋಡಿದಳು ಭೂತಕಾಲದಲ್ಲಿ ಬರ್ತದೆ. ಕೆಳಗಿನ 2 ವಿಭಕ್ತಿಗಳನ್ನು ಬರೆಯಿರಿ ನೋಡಿ. ವಿಭಕ್ತಿಗಳು ಬಹಳ ಇಂಪಾರ್ಟೆಂಟ್, ಕನ್ಫ್ಯೂಸ್ ಆಗ್ತದೆ. ಮನೆಯಲ್ಲಿ ಸಪ್ತಮಿ, ಹರೆಯಕ್ಕೆ ಚತುರ್ಥಿ, ನಲ್ಗತಯಂ ದ್ವಿತೀಯ. ಓಕೆ, ನೆಕ್ಸ್ಟು 2 ನುಡಿಗಟ್ಟುಗಳನ್ನು ನಿಮ್ಮ ವಾಕ್ಯಗಳಲ್ಲಿ ಬಳಸಲಿಕ್ಕೆ ಹೇಳ್ತಾರೆ ನೋಡಿ. ದಾರಿದೀಪ, ಹಿರಿಯರ ಮಾತುಗಳು ನಮಗೆ ದಾರಿದೀಪ. ಕೈ ಕೊಡು, ನಮ್ಮ ಜೀವನದಲ್ಲಿ ನಾವು ಯಾರಿಗೂ ಕೈ ಕೊಡಬಾರದು. ರೈಲು ಬಿಡು, ಮೋಸಗಾರರು ಯಾವಾಗಲೂ ರೈಲು ಬಿಡುತ್ತಾರೆ. 2 ಅನ್ಯ ದೇಶ ಪದಗಳನ್ನು ಬರೆಯಿರಿ. ಅರ್ಜಿ, ಇಲಾಖೆ, ಕಾಗದ, ಖಾದಿ, ದುಬಾರಿ, ರಾಜೀನಾಮೆ, ಕಾಲೇಜು, ರೈಲು, ಬಸ್ಸು, ಪೆನ್ನು. ಇವು ಏನಪ್ಪ ಅಂದರೆ ಅನ್ಯ ದೇಶ ಪದಗಳು, ನೆನ್ಪಿಟ್ಕೊಳ್ಬೇಕು, ಬಹಳ ಇಂಪಾರ್ಟೆಂಟ್ ಇವು. ಅಂದರೆ ಬೇರೆ ದೇಶದ ಪದಗಳು, ಬೇರೆ ದೇಶದಿಂದ ಬಂದಂಥದ್ದು. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಸಮನಾರ್ಥಕಗಳು ಇದ್ದಾವೆ ಕೆಲವೊಂದು. ನಾರಿ ಅಂದರೆ ಸ್ತ್ರೀ ಮತ್ತು ಮಹಿಳೆ. ಧನ, ಹಣ, ಕಾಂಚನ, ಸಮರ, ಯುದ್ಧ, ಕದನ. ಇವು ಸಮನಾರ್ಥಕ ಪದಗಳನ್ನು ಕೇಳ್ತಾರೆ. ನೆಕ್ಸ್ಟ್ ತದ್ಭವ ಬರೆಯಿರಿ ನೋಡಿ. ಪ್ರಯಾಣ, ಪಯಣ, ಪದ್ಮ, ಪದುಮ, ಗೂಕ, ಗೂಗೆ. ಇವೆಲ್ಲವೂ ಕೂಡ ತದ್ಭವ ಬರಿ ಅಂತ ಹೇಳ್ತಾರೆ. ಓಕೆ, ತಸ್ತಮವನ್ನು ಕೊಟ್ಟಿರ್ತಾರೆ, ನಾವು ತದ್ಭವವಾಗಿ ಪರಿವರ್ತನೆ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟು 2 ಕ್ರಿಯಾಪದಗಳ ನಿಷೇಧಾರ್ಥ ಬರೀರಿ ಅಂತ ಹೇಳ್ತಾರೆ. ಓದಿದನು, ಓದನು, ಓದುವುದಿಲ್ಲ. ಹಾಡುವಳು, ಹಾಡಳು, ಹಾಡುವುದಿಲ್ಲ. ಕಲಿಯುವರು, ಕಲಿಯರು, ಕಲಿಯುವುದಿಲ್ಲ. ಓಕೆ, 2 ನುಡಿಗಟ್ಟುಗಳನ್ನು ಸ್ವಂತ ವಾಕ್ಯದಲ್ಲಿ ಬರೀಲಿಕ್ಕೆ ಹೇಳ್ತಾರೆ ನೋಡಿ. ರೈಲು ಬಿಡು,
ಗಾಳಿ ಸುದ್ದಿ, ತಲೆದೂಗು, ಭಾಳ ಇಂಪಾರ್ಟೆಂಟ್ ಪ್ರಶ್ನೆಗಳು ಇವೆಲ್ಲವೂ ಕೂಡ. ಕೆಳಗಿನ ಪದಗಳ ಎರಡು ವಿಭಕ್ತಿಗಳು ನೋಡಿ, ಗುರುವಿಗೆ ಚತುರ್ಥಿ ವಿಭಕ್ತಿ ಬರುತ್ತೆ, ಇದು ಗುಡಿಸಿಲಿನಿಂದ ತೃತೀಯ ವಿಭಕ್ತಿ ಬರುತ್ತೆ, ಬೆಳ್ನುಡಿಯೋಳು ಸಪ್ತಮಿ ವಿಭಕ್ತಿ ಬರುತ್ತೆ, ನೆನ್ಪಿಟ್ಕೊಳ್ಬೇಕು. ಎರಡು ಅನ್ಯದೇಶ ಪದಗಳನ್ನು ಬರೆಯಿರಿ. ಪೆನ್ನು, ಪೇಪರ್, ಬುಕ್, ಕಾರ್, ಬಸ್, ಟೇಬಲ್, ತಂಬಾಕು, ದರ್ಬಾರ್ ಆ್ಯಂಡ್ ಚಾದರ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನಾನರ್ಥಗಳು ನೋಡಿ. ಗುರುವಿಗೆ ಗ್ರಹ ಇದೆ, ಎರಡು ಮಾತ್ರ ಕಲ, ಶಿಕ್ಷಕ ದೊಡ್ಡದು, ವಾರದ ಹೆಸರು. ಕಳೆ ನೋಡಿ, ಕಾಂತಿ, ವ್ಯವಕಲನ, ಕಸ, ಇವು ನಾನರ್ಥಗಳು, ನೆನ್ಪಿಟ್ಕೊಳ್ಳಿ. ಬಟ್ಟೆಗೆ ದಾರಿ ಮತ್ತು ವಸ್ತ್ರ ನಾನರ್ಥಗಳು ಇದ್ದಾವೆ. ಓಕೆನಾ. ನೆಕ್ಸ್ಟ್ ಎರಡು ಪದಗಳ ಗುಣವಾಚಕಗಳನ್ನು ಬರೆಯಿರಿ ನೋಡಿ. ಗಟ್ಟಿ ಪದ, ಗಟ್ಟಿ ಇದು ಒಂದು ಗುಣವಾಚಕ, ಇದು ಕಾರ್ಮೋಡ್, ಕಪ್ಪು, ಕಾರು, ಮಣ, ಆಯಾಸ, ಮಣ. ಓಕೆ, ನೆಕ್ಸ್ಟ್ ಇಲ್ಲಿ ಕೆಳಗಿನ ಎರಡು ಕ್ರಿಯಾಪದಗಳ ಧಾತುಗಳು. ಓದುವರು, ಓದು, ಎದ್ದರು, ಏಳು, ಹರಡಿತು, ಹಾರಡು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಕೆಳಗಿನ ಪದಗಳ ಎರಡು ವಿಭಕ್ತಿಗಳನ್ನೇ ಸರಿಸಿ. ನಲ್ಗೆತೆಯ ದ್ವಿತೀಯ ವಿಭಕ್ತಿ, ನೋವಿನಲ್ಲಿ ಸಪ್ತಮಿ ವಿಭಕ್ತಿ, ಕೀರ್ತಿಗೆ ಚತುರ್ಥಿ ವಿಭಕ್ತಿ. ಓಕೆ, ನೆಕ್ಸ್ಟ್ ನುಡಿಗಟ್ಟುಗಳು ನೋಡಿ, ಬಹಳ ಇಂಪಾರ್ಟೆಂಟ್. ದಾರಿದೀಪ, ಮೂಗು ತೋರಿಸು, ಗತಿ ಕಾಣಿಸು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಎರಡು ಅನ್ಯದೇಶ ಪದಗಳನ್ನು ಬರೆಯಿರಿ, ಇವೆಲ್ಲವೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಇಷ್ಟು ಮೇನ್ ಇಂಪಾರ್ಟೆಂಟ್ ಇರುತ್ತೆ. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಹಾಗೆ ಎಲ್ಲ ವಿಷಯಗಳ ಸಂಪೂರ್ಣವಾದಂಥ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಕೊಟ್ಟಿದ್ದೇನೆ. ಓಕೆ, ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ, ಕನ್ನಡ 28/2/2026 ಕನ್ನಡ ಪರೀಕ್ಷೆ ದ್ವಿತೀಯ ವಿದ್ಯಾರ್ಥಿಗಳಿಗೆ ನಡೀತಾ ಇದೆ. ಹಾಗಾದರೆ ಕನ್ನಡದಲ್ಲಿ ನೀವು ಕೂಡ 80ಕ್ಕೆ 80 ತೆಗೆದುಕೊಳ್ಬೇಕು ಅಂದರೆ ಕೆಲವೊಂದು ರೂಲ್ಸ್ಗಳಿದ್ದಾವೆ. ನೀವು ಉತ್ತರ ಪತ್ರಿಕೆಯಲ್ಲಿ ಹೇಗೆ ಬರಿಬೇಕು ಅನ್ನೋದು ಕೂಡ ಮೊದಲು ಕಲಿಬೇಕಾಗುತ್ತೆ. ನೋಡಿ, ಸಂದರ್ಭದೊಡನೆ ಇರುವಂಥ ಕ್ವಶನ್ಸ್ಗಳು, ಪ್ರಬಂಧ ಮತ್ತು ಪತ್ರಲೇಖನ, ಲಾಂಗ್ ಕ್ವಶನ್ಸ್ಗಳನ್ನು, ಕೆಲವೊಂದು ಮೆಥಡ್ಗಳಿದ್ದಾವೆ, ಕೆಲವೊಂದು ರೂಲ್ಸ್ ಇದ್ದಾವೆ, ಕೆಲವೊಂದು ಫಾಲೋಅಪ್ ನಿಯಮಗಳಿದ್ದಾವೆ. ಆ ನಿಯಮಗಳನ್ನು ಪ್ರಕಾರನೇ ನೀವು ಬರೆದ್ರೆ ನಿಮಗೂ ಕೂಡ 80ಕ್ಕೆ 80 ಕನ್ನಡದಲ್ಲಿ ಗ್ಯಾರಂಟಿ ತಗೊಳ್ತೀರಾ. ಹಾಗಾದರೆ ಏನೆಲ್ಲ ನಿಯಮಗಳು ಇವಾಗ ನೋಡಿ. ಹೋದ ವರ್ಷ 2024-25 ಸಾಲಿನಲ್ಲಿ ಈ ವಿದ್ಯಾರ್ಥಿ 80ಕ್ಕೆ 80 ತೆಗೆದುಕೊಂಡಂಥ ಬೋರ್ಡ್ ಪರೀಕ್ಷೆಯಲ್ಲಿ ತೆಗೆದುಕೊಂಡಿದ್ದಾನೆ ಈ ವಿದ್ಯಾರ್ಥಿ. ಹಾಗಾದರೆ ಈ ವಿದ್ಯಾರ್ಥಿ ಬರೆದಂಥ ರೀತಿಯಲ್ಲೇ ನೀವು ಕೂಡ ನಿಮ್ಮ ಉತ್ತರ ಪತ್ರಿಕೆಯಲ್ಲಿ ಆನ್ಸರ್ಸನ್ನು ಬರೆದ್ಬಿಟ್ರೆ ನಿಮಗೂ ಕೂಡ 80ಕ್ಕೆ 80. ಬನ್ನಿ, ಹಾಗಾದರೆ ಕೊನೆವರೆಗೂ ನೋಡೋದು ಮಾತ್ರ ಮಲ್ಲಕ್ಕೆ ಹೋಗಬೇಡಿ. ನೋಡಿ, ಮೊಟ್ಟ ಮೊದಲು ನಾನು ಅ ವಿಭಾಗವನ್ನು ತೆಗೆದುಕೊಂಡಾಗ ಅ ವಿಭಾಗದಲ್ಲಿ ನೋಡಿ ಆ ವಿದ್ಯಾರ್ಥಿ ಹೇಗೆ ಬರೆದಿದೆ ಅಂದರೆ ರೋಮನ್ ಸಂಖ್ಯೆ ಕರೆಕ್ಟಾಗಿ ನೀವು ಮಾರ್ಜಿನ್ ಹೊರಗಡೆ ಹಾಕಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಕ್ವಶನ್ ನಂಬರ್ 1, ಕ್ವಶನ್ ನಂಬರ್ 2, ಕ್ವಶನ್ ನಂಬರ್ 3 ನೋಡಿ ಕರೆಕ್ಟಾಗಿ ಎಷ್ಟು ಚೆನ್ನಾಗಿ ಕ್ವಶನ್ಸ್ಗಳನ್ನು ಮಾರ್ಜಿನ್ ಹೊರಗಡೆ ಹಾಕುವಂಥದ್ದು. ಆಮೇಲೆ ಉತ್ತರಗಳನ್ನು ನೋಡಿ, ಮಂಡೋದರಿ, ಅಂಗದ ಮೇಲೆ ಲಿಂಗ, ಗಂಡನ ಕರ್ತವ್ಯ, ಎಷ್ಟು ಚೆನ್ನಾಗಿ ನೀಟ್ನೆಸ್ ಆಗಿ ಈ ರೀತಿಯಲ್ಲಿ ನೀವು 1 ಮಾರ್ಕ್ಸ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಮಲ್ಟಿಪಲ್ ಚಾಯ್ಸ್, ಈ ರೀತಿಯಲ್ಲಿ ನೀವು ಕರೆಕ್ಟಾಗಿ ಡೈರೆಕ್ಟಾಗಿ ಉತ್ತರಗಳನ್ನು ಬರಿಬೇಕಾಗುತ್ತೆ. ಕ್ವಶನ್ ಯಾವುದೇ ಕಾರಣಕ್ಕೂ ಇಲ್ಲಿ ಬರೀಲಿಕ್ಕೆ ಹೋಗಬೇಡಿ, ಡೈರೆಕ್ಟ್ ಉತ್ತರಗಳನ್ನು ಬರಿಬೇಕಾಗುತ್ತೆ. ಕರೆಕ್ಟಾಗಿ ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ. ಇದು ಒಂದು ಮೆಥಡು. ಇಷ್ಟಾದಮೇಲೆ 1 ಮಾರ್ಕ್ಸಿಂದ ಈ ಒಂದು ರೋಮನ್ 1 ಮುಗಿದ ಮೇಲೆ ನೋಡಿ ಮಧ್ಯದಲ್ಲಿ ಒಂದು ಮಾರ್ಜಿನ್ ಕೊಟ್ಟಿದ್ದಾರೆ. ಈ ರೀತಿಯಲ್ಲಿ ಮಾರ್ಜಿನ್ ಹಾಕಬೇಕು. ಮೇನ್ ಮಾರ್ಜಿನ್ ಹೊರಗಡೆ ಅವರು ಕ್ವಶನ್ಸ್ಗಳನ್ನು ಹಾಕಿದ್ದಾರೆ, ಮಾರ್ಜಿನ್ ಒಳಗಡೆ ಆನ್ಸರ್ಸ್ಗಳನ್ನು ಬರೆದಿದ್ದಾರೆ. ಎಲ್ಲ ಮುಗಿದ ಮೇಲೆ ಒಂದು ಮಧ್ಯದ ಒಂದು ಮಿಡಲ್ ಮಾರ್ಜಿನ್ ಹಾಕಿದ್ದಾರೆ. ಈ ರೀತಿ ಮೆಥಡ್ ಉಪಯೋಗಿಸ್ಬೇಕು. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಆ ವಿಭಾಗದಲ್ಲಿ ನೋಡಿ, ಆ ವಿಭಾಗದಲ್ಲಿ ಸೆಕೆಂಡ್ 2 ಅಂಕದ ಪ್ರಶ್ನೆಗಳು. ಹೌದಾ, ನೋಡಿಲಿ 2 ಅಂಕದ ಪ್ರಶ್ನೆಗಳು ನೇರವಾಗಿ ನೀವು ಈ ರೀತಿಯಲ್ಲಿ ಡೈರೆಕ್ಟ್ ಉತ್ತರವನ್ನು ನೀಡಬೇಕಾಗತ್ತೆ. ನೋಡಿ, ರಾವಣನಿಗೆ ತನ್ನ ತಪ್ಪಿನ ಅರಿವಾದಾಗ ಸೀತೆಯನ್ನು ಈಗಲೇ ರಾಮನಿಗೆ ಒಪ್ಪಿಸದೆ ಅಂತಿಮವಾಗಿ ಈ ನಿರ್ಧಾರಕ್ಕೆ ಬರುತ್ತಾನೆ. ತನ್ನ ಬಾಹುಗಳನ್ನು 2 ಸೇನೆಗಳನ್ನು ಹೂಗಳುವಂತೆ ಯುದ್ಧ ಮಾಡಿ ರಾಮ ಲಕ್ಷ್ಮಣರನ್ನು ವಿಧರನ್ನಾಗಿ ಮಾಡಿ ಸೋಲಿಸಿ ಅವರಿಬ್ಬರನ್ನು ಬಂಧಿಸಿ ತದನಂತರ ಸೀತೆಯನ್ನು ರಾಮನಿಗೆ ಒಪ್ಪಿಸುವ ನಿರ್ಧಾರಕ್ಕೆ ಬರುತ್ತಾನೆ. ನೋಡಿ, ಡೈರೆಕ್ಟ್ ಉತ್ತರ ಇದೆ ಇಲ್ಲಿ. ಅಂದರೆ ಯಾವ ಒಂದು ರೋಮನ್ 1 ರೋಮನ್ 2 ಕರೆಕ್ಟಾಗಿ ಮಾರ್ಜಿನ್ ಹೊರಗಡೆ ಹಾಕಿದ್ದಾರೆ. ನೋಡಿ, ಯಾವ ಕ್ವಶನ್ 17ನೇ ಕ್ವಶನ್ ಕರೆಕ್ಟಾಗಿ ಮೆನ್ಷನ್ ಮಾಡಿ ಕರೆಕ್ಟಾಗಿ ಉತ್ತರವನ್ನು ನೀಡಿದ್ದಾರೆ. ಉತ್ತರ ಮುಗಿದ ಮೇಲೆ ಮಧ್ಯದಲ್ಲಿ ಒಂದು ಮಾರ್ಜಿನ್ ಹಾಕಿದ್ದಾರೆ. ಹೌದಲ್ವಾ, ಈ ರೀತಿ ಮಾರ್ಜಿನ್ ಹಾಕಬೇಕಾಗುತ್ತೆ. ಸೈಡ್ ಮಾರ್ಜಿನ್ ಅಂತೂ ಅವರೇ ಕೊಟ್ಟಿರ್ತಾರೆ. ಈ ಸೈಡ್ ಲೆಫ್ಟ್ ಆ್ಯಂಡ್ ರೈಟ್ ಸೈಡ್ 2 ಸೈಡ್ ಮಾರ್ಜಿನ್ ಕೊಟ್ಟಿರ್ತಾರೆ. ಮಧ್ಯದ ಮಾರ್ಜಿನ್ ನೀವು ಹಾಕಬೇಕಾಗುತ್ತೆ. ಉತ್ತರ ನೇರವಾಗಿ ಇರಲಿ 2 ಅಂಕಕ್ಕೆ. ಓಕೆ, ನೆನ್ಪಿಟ್ಕೊಳ್ಳಿ. ನೋಡಿ, ಇಲ್ಲಿ 18ನೇ ಪ್ರಶ್ನೆಗೆ ನೋಡಿ 2 ಅಂಕದ್ದು. ಗಂಡರೈವರು ಪಾಂಡವರು 3 ಲೋಕದ ಗಂಡ ಅರ್ಜುನ. ಗಂಡರೈವರ ಹೆಸರುಗಳು ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವ. ನೋಡಿ, ಡೈರೆಕ್ಟಾಗಿ ಬರೆದಂಥ ಆನ್ಸರ್ ಇವು 2 ಮಾರ್ಕ್ಸ್ ಸಿಕ್ಕಿದೆ. ಹೌದಲ್ವಾ, 2 ಅಂಕದ
ಪ್ರಶ್ನೆಗಳಿಗೆ ಈ ರೀತಿಯಲ್ಲಿ ಉತ್ತರವನ್ನು ನೀಡಬೇಕಾಗುತ್ತೆ. ಹೌದಾ? 25ನೇ ಕ್ವಶನ್ಸ್, 26ನೇ ಕ್ವಶನ್, ಯಾವುದು ನಿಮಗೆ ಪರ್ಫೆಕ್ಟಾಗಿ ಆನ್ಸರ್ ಉತ್ತರ ಬರುತ್ತೆ ನೋಡಿ, ಅದನ್ನು ಮೊದಲು ನೀವು ಬರಿಬೇಕಾಗುತ್ತೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಇದು. ಯಾಕಂದರೆ ಇದು ಯಾರು ಕೂಡ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗಬೇಡಿ, ಕೊನೆವರೆಗೂ ನೋಡಿ. ಯಾಕಂದರೆ ಇನ್ನೂ ಕೂಡ ತುಂಬ ವಿಷಯ ಇದೆ ಹೇಳೋದು ನಿಮಗೆ. ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಪ್ರಸ್ತುತ 31ನೇ ಪ್ರಶ್ನೆಗೆ ಇಲ್ಲಿ ಭಾಳ ಇಂಪಾರ್ಟೆಂಟ್ ಇದು. ಯಾಕಂದರೆ ಎಷ್ಟೋ ವಿದ್ಯಾರ್ಥಿಗಳು ಸಂದರ್ಭದೊಡನೆ ಬರೆಯುವುದೇ ಗೊತ್ತಿರುವುದಿಲ್ಲ ಅವರಿಗೆ. ಸಂದರ್ಭದೊಡನೆ ಇರುವಂಥ ಕ್ವಶನ್ಸ್ಗಳು ಹೇಗೆ ಆನ್ಸರ್ ಮಾಡಬೇಕು ಅನ್ನೋದೇ ಗೊತ್ತಿರೋದಿಲ್ಲ. ನಿಮಗೆ ಎಷ್ಟು 3ಕ್ಕೆ 3 ಅಂಕಗಳು ಸಿಗಬೇಕಂದ್ರೆ ಮೆಥಡ್ ಇರುತ್ತೆ ನೋಡಿ. ಪ್ರಸ್ತುತ ಬರಿಬೇಕು ಅಂದರೆ ಒಂದು ಸಂದರ್ಭದೊಡನೆ ಇರುವಂಥ ಕ್ವಶನ್ ಪ್ರಸ್ತುತ, ಯಾವ ಪ್ರಸ್ತುತ ಟೈಮಲ್ಲಿ ಈ ಮೇಲಿನ ವಾಕ್ಯವನ್ನು, ಇದು ಮೊದಲನೇ ನಿಯಮ, ಇದು ಮೊದಲನೇ ಸ್ಟೆಪ್ಪು. ಈ ಮೇಲಿನ ವಾಕ್ಯವನ್ನು ಕವಿತ್ರಿ ಲಲಿತಾ ಸಿದ್ದಬಸವಯ್ಯ ಅವರು ಬರೆದಿರುವ ಕವಿತೆ ಎಂಬ ಕೃತಿಯಿಂದ ಆರಿಸಲಾದ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ. ಇದು ಮೊದಲನೇ ಸ್ಟೆಪ್. ಇದು 2ನೇ ಸ್ಟೆಪ್ ಸಂದರ್ಭದೊಡನೆ ಪ್ರಶ್ನೆಗೆ ಏನು ಬರೀಬೇಕು ಅಂದರೆ ಸಂದರ್ಭ, ಯಾವ ಸಂದರ್ಭದಲ್ಲಿ ಆ ಒಂದು ಪದ ಬಳಕೆ ಆಯಿತು, ಆ ಒಂದು ವಾಕ್ಯ ಬಳಕೆ ಆಯಿತು ಅನ್ನೋದು. ದೂರದಲ್ಲಿರುವ ಮುದುಕನು ಮುದುಕಿಯ ಜೊತೆ ಮಾತನಾಡಲು ಅವಕಾಶ ದೊರಕಿದಾಗ ಮೇಲಿನಂತೆ ಹೇಳುತ್ತಾನೆ. ಇದು ನೆಕ್ಸ್ಟ್ ವಿವರಣೆ. ಮುದುಕ ಇರುವುದು ಕಿರಿಯ ಮಗನ ಜೊತೆ ದೂರದ ಅಸ್ಸಾಮಿನ ಭಾಷೆ ಅವನಿಗೆ ಸೆಮಿರಬಾರದು. ಮಗ ಸೊಸೆ ಕೆಲಸಕ್ಕೆ ಹೋದರೆ ಬರುವುದು ಹೊತ್ತು ಕಳೆದ ಮೇಲೆ. ಇಷ್ಟು ನೀವು ಬರೀಬೇಕಾಗುತ್ತೆ. ಲಾಸ್ಟ್ ಒನ್ ಸ್ವಾರಸ್ಯ ಬರೀಬೇಕು. ಇಷ್ಟು 4 ಮೆಥಡಲ್ಲಿ ನೀವು ಬರೆಯುವುದಾದರೆ ನಿಮಗೆ 3 ಅಂಕಗಳು ಸಿಗುತ್ತೆ. ಸಂದರ್ಭದೊಡನೆ ನೆನಪಿಟ್ಕೊಳ್ಳಿ. ಓಕೆ, ಇಲ್ಲಿ ಮುದುಕ ಮುದುಕಿಯ ರಸಸಹನೆ ತವಕಗಳು ವ್ಯಕ್ತವಾಗಿವೆ. ಓಕೆ, ಸ್ವಾರಸ್ಯ ಇದು ಸಂದರ್ಭದೊಡನೆ ಬರೆಯುವಂತಹ ಮೆಥಡ್, ಇದು ನೆನ್ಪಿಟ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ 36ನೇ ಪ್ರಶ್ನೆಗೂ ಕೂಡ ಸೇಮ್ ಬರೆದಿರೋ ಪ್ರಸ್ತುತ ಈ ಮೇಲಿನ ವಾಕ್ಯವನ್ನು KP ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವ ಕಿರುಗೂರಿನ ಗಂಗೂಳಿಗಳು ಎಂಬ ಕೃತಿಯಿಂದ ಆರಿಸಲಾದ ಕೃಷ್ಣೇಗೌಡನ ಆನೆ ಎಂಬ ದೀರ್ಘ ಗದ್ಯದಿಂದ ಆರಿಸಲಾಗಿದೆ. ಸಂದರ್ಭ ಏನಪ್ಪ ಅಂದರೆ ಈ ವಾಕ್ಯವನ್ನು ಲೈನ್ಮನ್ ಶಂಕರಪ್ಪನು ಜೂನಿಯರ್ ಇಂಜಿನಿಯರ್ ರಮೇಶ್ ಬಾಬುಗೆ ಹೇಳುವ ಮಾತು. ವಿವರಣೆ ಈ ರೀತಿ ಎಷ್ಟು ಕೊಟ್ಟಿದ್ದಾರೆ. ನೆಕ್ಸ್ಟ್ ಸ್ವಾರಸ್ಯ, ಇಷ್ಟು ಬರಿಬೇಕಿದ್ದು ಸಂದರ್ಭದೊಡನೆ ಬರೆಯುವಂತಹ ಮೆಥಡ್. ಇದೇ ಮೆಥಡಲ್ಲಿ ಬರಿಬೇಕಾಗುತ್ತೆ. ನೀವು ಕೂಡ ಅವಾಗಲೇ ನಿಮಗೆ 3 ಅಂಕಗಳಿಗೆ ಕರೆಕ್ಟಾಗಿ 3 ಅಂಕಗಳನ್ನು ಕೊಡ್ತಾರೆ. ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ಪ್ರತಿಯೊಂದು ಉತ್ತರ ಆದಮೇಲೆ ಮಿಡಲ್ ಮಾರ್ಜಿನ್ ಹಾಕಲೇಬೇಕಾಗತ್ತೆ, ನೆನ್ಪಿಟ್ಕೊಳ್ಳಿ. ಓಕೆನಾ? ಇಷ್ಟು ಆದಮೇಲೆ ಪತ್ರ ನೋಡಿ. ಪತ್ರ ಎಷ್ಟು ಚೆನ್ನಾಗಿ ಎಷ್ಟೋ ವಿದ್ಯಾರ್ಥಿಗಳು ತಪ್ಪು ಬರೀತಿದ್ದಾರ. ಹೌದಾ? ಪತ್ರವನ್ನು ಬರೆಯುವಂಥ ಮೆಥಡ್ ಇದೆ ನೋಡಿ, ಹೊಸ ಮೆಥಡ್ ಇದು. ಪತ್ರ ದಿನಾಂಕ ಸ್ಥಳ ಇದನ್ನು ಕೊನೆಗೆ ಹಾಕಿದ್ರೆ ನೋಡಿದ್ರೆ ಇವಾಗ ಈ ಮೆಥಡ್ ಹೊಸ ಮೆಥಡ್ ಇದೆ. ಈ ಮೆಥಡಲ್ಲಿ ಬರೀಬೇಕು. ಇವರಿಂದ ಶಿವಂಗಿ ದ್ವಿತೀಯ PUC ಸೈಂಟ್ ತೆರೇಸಾ ಪದವಿ ಪೂರ್ವ ಕಾಲೇಜ್ ಹೂವಿನಡಗಲಿ ವಿಜಯಪುರದೇ ಇದು ನೋಡಿ. ಈ ಒಂದು ಮೆಥಡ್ ಫಸ್ಟ್ ಮೆಥಡ್ ಇದನ್ನು ಹಾಕಬೇಕು. ಆಮೇಲೆ ಇವರಿಗೆ ಅದರ ಕೆಳಗಡೆ ಮೊದಲು ಈ ಸೈಡ್ ಬರ್ತಾ ಇತ್ತು, ಈ ಸೈಡ್ ಇವರಿಗೆ ಬರ್ತಾ ಇತ್ತು. ಬಟ್ ಇವಾಗಿಲ್ಲ ಹಾಗೆ. ಇವರಿಂದ ಫಸ್ಟ್ ಮೆಥಡ್, ಸೆಕೆಂಡ್ ಇವರಿಗೆ ಪ್ರಾಂಶುಪಾಲ ಸೈಂಟ್ ತೆರೇಸಾ ಪದವಿ ಪೂರ್ವ ಕಾಲೇಜ್ ಹೂವಿನಡಗಲಿ ವಿಜಯಪುರ. ಇಷ್ಟು ಬರೆದಾದ್ಮೇಲೆ 2ನೇ ಸ್ಟೆಪ್ಪು. ಈ 3ನೇ ಸ್ಟೆಪ್ಪಲ್ಲಿ ಏನು ಬರೀಬೇಕು ಅಂದರೆ ಮಾನ್ಯರೇ ಹಾಕಬೇಕು, ಆಮೇಲೆ ವಿಷಯ ಹಾಕಬೇಕು, ಆಮೇಲೆ 4 ದಿನದ ರಜೆ ಕೋರಿ ಬರೆಯುವಂಥ ಮನವಿ ಪತ್ರ ಇದು. ಹೌದಾ? ಇಷ್ಟು ಮೆಥಡ್ ಬರೆದಾದ್ಮೇಲೆ ಆಮೇಲೆ ನಿಮ್ಮ ವಿಷಯ ಏನಂತ ಬರೀಬೇಕು. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಶಿವಂಗಿ ಎಂಬ ನಾನು ನಿಮ್ಮ ಕಾಲೇಜಿನಲ್ಲಿ ದ್ವಿತೀಯ PUCಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ದಿನಾಂಕ 2/2/2024 2/4 ಮೈಸೂರಿನಲ್ಲಿ ಅಣ್ಣನ ಮದುವೆ ಇರುವ ಕಾರಣಕ್ಕಾಗಿ ನಾನು ಕಾಲೇಜಿಗೆ ಬರಲು ಸಾಧ್ಯವಾಗುವುದಿಲ್ಲ. ಇಷ್ಟು ನೀವು ಬರಿಬೇಕಾಗುತ್ತೆ. ಕೊನೆಗಾಗಿ ಧನ್ಯವಾದಗಳೊಂದಿಗೆ ನೀವು ತಿಳಿಸ್ಬೇಕಾಗುತ್ತೆ. ಓಕೆ, ಲಾಸ್ಟ್ ನಿಮಗೆ ಇಂತಿ ನಿಮ್ಮ ವಿದ್ಯಾರ್ಥಿನಿ ಶಿವಂಗಿ. ಇಷ್ಟು ನೀವು ಬರೆದ್ಬಿಟ್ರೆ 4ಕ್ಕೆ 4 ಅಂಕಗಳನ್ನು ಕೊಡಲೇಬೇಕು. ಯಾರಿಂದಲೂ ಕೂಡ ತಪ್ಪಿಸ್ಲಿಕ್ಕಾಗೋದಿಲ್ಲ. ಈ ಮೆಥಡ್ಗಳನ್ನು ನೀವು ಫಾಲೋಅಪ್ ಮಾಡ್ಕೊಳ್ಬೇಕು. ಇದು ಮೇನ್ ಇಂಪಾರ್ಟೆಂಟ್. ಇದು ಪತ್ರ ಲೇಖನವನ್ನು ಬರೆಯುವಂತಹ ಮೆಥಡ್. ನೆಕ್ಸ್ಟ್ ಗ್ರಂಥಾಲಯಗಳ ಮಹತ್ವ ನೋಡಿ. ಎಷ್ಟೋ ವಿದ್ಯಾರ್ಥಿಗಳು ಪ್ರಬಂಧ ಬರೆಯುವಂಥ ಮೆಥಡೇ ಗೊತ್ತಿರುವುದಿಲ್ಲ. ಎಷ್ಟೋ ಸ್ಟೆಪ್ಗಳನ್ನು ನೀವು ಫಾಲೋಅಪ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಇಲ್ಲಿ ನೋಡಿ ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಇಲ್ಲಿ ಏನು ಮಾಡಬೇಕಂದ್ರೆ ಗ್ರಂಥಾಲಯದ ಬಗ್ಗೆ ಕೇಳಿದ್ದಾರೆ. ಹೌದಾ? ಗ್ರಂಥಾಲಯಗಳ ಮಹತ್ವ. ಇಲ್ಲಿ ಗ್ರಂಥಾಲಯಗಳ ಬಗ್ಗೆ ನೀವು ಅದು ಸ್ವಲ್ಪ ನೀವೇನು ಮಾಡಬೇಕು, ಪೀಠಿಕೆಯನ್ನು ಹಾಕಬೇಕಾಗತ್ತೆ. ಪೀಠಿಕೆಯನ್ನು ಹಾಕಿ ಅದಕ್ಕೆ ಕರೆಕ್ಟಾಗಿರುವಂಥ ಪಾಯಿಂಟ್ಸ್ ಬೈ ಪಾಯಿಂಟ್ಸ್ ನೀವು ಕರೆಕ್ಟಾಗಿ ಹಾಕಬೇಕಾಗುತ್ತೆ, ಬರೀಬೇಕಾಗತ್ತೆ ನೋಡಿ. ಪಾಯಿಂಟ್ಸ್ ಬೈ ಪಾಯಿಂಟ್ಸ್ ಬರೆದು ಕೊನೆಗೆ ಉಪಸಂಹಾರವನ್ನು ಬರೆಯುವಂಥದ್ದು. ಈ ಮೆಥಡಲ್ಲಿ ನೀವು ಪ್ರಬಂಧವನ್ನು ಬರೀಬೇಕಾಗುತ್ತೆ. ಓಕೆನಾ? ಇಷ್ಟಾದಮೇಲೆ ಆಮೇಲೆ ನಿಮಗೆ ಲಾಂಗ್ ಕ್ವಶನ್ಸ್ಗಳನ್ನು ಹೇಗೆ ಬರೀಬೇಕು ಅನ್ನೋದು ಗೊತ್ತಿರೋದಿಲ್ಲ ಕೆಲವೊಬ್ಬರಿಗೆ. ಲಾಂಗ್ ಕ್ವಶನ್ಸ್ಗಳನ್ನು ಕೂಡ ನೀವು ಚೆನ್ನಾಗಿ ಅಚ್ಚುಕಟ್ಟಾಗಿ ಬರೀಬೇಕಾಗುತ್ತೆ. 40ನೇ ಪ್ರಶ್ನೆ ಇದೆ. ವೀರನಾದವನು ಹಿರಿಯಲು ಬಲ್ಲವನಾಗಿರಬೇಕು. ಇವು ಎಲ್ಲ ನೋಡಿ. ಲಾಂಗ್ ಕ್ವಶನ್ಸ್ಗಳನ್ನು ಹೇಗೆ ಬರೀಬೇಕು ಅಂದರೆ ಫಸ್ಟು ಅದಕ್ಕೆ ಸಂಬಂಧಪಡುವಂತಹ ಒಂದು ಪೀಠಿಕೆ ಹಾಕಬೇಕಾಗತ್ತೆ.
ಪೀಠಿಕೆ ಹಾಕಿದ ಮೇಲೆ ಅದಕ್ಕೆ ಸಂಬಂಧಪಡುವಂಥ ಒಂದು ವಿಷಯವನ್ನು ಬರೆದು ಆಮೇಲೆ ಕೊನೆಗೆ ಉಪಸಂಹಾರವನ್ನು ಬರೀಬೇಕಾಗುತ್ತೆ. ಈ 3 ಮೆಥಡಲ್ಲಿ ಬರೆಯುವುದರಿಂದ ನಿಮಗೆ ಆರಾಮಾಗಿ ನಿಮಗೆ ಔಟ್ ಅಂಕಗಳು ಸಿಗ್ತದೆ. ಇಷ್ಟು ಬರೆಯುವುದರಿಂದ ನಿಮಗೆ 80ಕ್ಕೆ 80 ಅಂಕಗಳು ಯಾರಿಂದಲೂ ಕೂಡ ತಪ್ಪಿಸ್ಲಿಕ್ಕಾಗೋದಿಲ್ಲ. ಇದೇ ಮೆಥಡಲ್ಲಿ ಬರೀರಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಎಲ್ಲ ವಿಷಯಕ್ಕೆ ಸಂಬಂಧಪಡುವಂಥ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಕ್ವಶನ್ಸ್ಗಳನ್ನು ಬಿಟ್ಟಿದ್ದೇನೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.